परमगुरुरभीष्टावाप्तिदः सज्जनानां निखिलगुणगणागणो नित्यनिर्मुक्तदोषः सरसिजनयनोऽसौ श्रीपतिर्मानदो नः अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौ गाकरानहं वादिराजगुरून् वन्दे हयग्रीवपदाश्रयान् प्रणवत्कामधेनुञ्च भजत्सुरतरूपं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यधर्माभ्यसम्भूतः चिन्तामणिविजम्भितः सत्यसङ्कल्पकल्पद्रुः कल्पयेत् कामधुं मम सत्यसङ्कल्पवार्जुक्त सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं विद्यापीठविनेतारं मन्मनोभीष्टदायकं विद्यापञ्चाननं वन्दे सर्वारिष्टनिवारणम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरोऽपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्तत्सर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्त्यस्तु सताम् अखिलसन्मङ्गलानि भवन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते अद्य कथा प्रारंभे सति किंचित पूर्वकथा प्रमेयानुवादः हरि ओम ಕೃಷ್ಣ ಪರಮಾತ್ಮ ಅಸಾಧಾರಣವಾಗಿರ್ತಕ್ಕಂತಹ ಮಹಿಮೆಯನ್ನು ತೋರಿಸ್ತಾ ಯಾವ ಇಂದ್ರನಿಗೆ ತಾತ್ಕಾಲಿಕವಾಗಿ ಬಂದಿರತಕ್ಕಂತಹ ಅಹಂಕಾರವನ್ನ ಅನುಗ್ರಹ ಪೂರ್ವಕವಾಗಿ ಆ ಪರಿಹಾರವನ್ನ ಮಾಡ್ತಾ ಆ ಇಂದ್ರನಿಂದ ಸ್ತೋತ್ರಗೊಂಡು ಆ ನಂತರದಲ್ಲಿ ಆ ಕಾಮಧೇನು ಬಂದು ಆ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನ ಕ್ಷೀರಾಭಿಷೇಕವನ್ನ ಮಾಡಿದ್ದಂತಹ ಒಂದು ಕಥಾಭಾಗವನ್ನು ನಿನ್ನೆಯವರೆಗೂ ನಾವು ಕೇಳಿದ್ದೇವೆ. ಶ್ರೀಶಕೋವಾಚ ಭಗವಾನಪಿ ತಾಂ ರಾತ್ರಿಂ ಶರದೋತ್ಫುಲ್ಲ ಮಲ್ಲಿಕಾಂ ವೀಕ್ಷರಂತುಂ ಮನಶ್ಚಕ್ರೆ ಯೋಗಮಾಯಾಮುಪಾಶ್ರಿತಃ. ಆ ಕಾತ್ಯಾಯಿನಿ ವ್ರತವನ್ನ ಮಾಡಿದಂತಹ ಆ ಎಲ್ಲ ಕನ್ಯರು ಕೂಡ ಆ ಪರಮಾತ್ಮನನ್ನೇ ಪತಿಯನ್ನಾಗಿ ಪಡೆಯಬೇಕು, ಅವನ ಅಂಗಸಂಗ ಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡಿದ್ದನ್ನು ನಾವು ಹಿಂದೆ ಕೇಳಿದ್ದೇವೆ. ಆಗ ಆ ಪರಮಾತ್ಮನನ್ನ ಅವರು ಪ್ರಾರ್ಥಿಸಿದರು, ನಿನ್ನ ಅಂಗಸಂಗ ಬೇಕು ಅಂತ. ಅವರದು ಯೋಗ್ಯತೆ ಅಂಥದ್ದೇ, ಕಾಮಭಕ್ತಿ ಅವರದು. ಕಾಮವನ್ನ ಮಾಡಿ ಕಾಮಭಕ್ತಿಯಿಂದ ಮೋಕ್ಷವನ್ನು ಹೊಂದತಕ್ಕಂತಹ ಒಂದು ಅವರ ಯೋಗ್ಯತೆ. ಹಾಗಾಗಿ ಈಗ ಬೇಡ, ಮುಂದೆ ಶರತ್ಕಾಲ ಬರಲಿ, ಆಗ ನಿಮ್ಮ ಬಯಕೆಯನ್ನು ಈಡೇರಿಸ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದ್ದ. ಶರತ್ ಋತು ಬಂದಿದೆ. ಆ ಬಂದಂತಹ ಸಂದರ್ಭದಲ್ಲಿ ತಾನು ಅದ್ಭುತವಾಗಿರ್ತಕ್ಕಂತಹ ವೇಣುಗಾನವನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಆ ಗೋಕುಲದ ಎಲ್ಲ ಬೀದಿಗಳಲ್ಲಿ ತಾನು ಆ ವೇಣುಗಾನವನ್ನ ಮಾಡ್ತಾ ಹೋದ್ರೆ ಸುಮಾರು ಬೆಳದಿಂಗಳು ಆಗ ತಾನೇ ಚಂದ್ರ ಬಂದಿದ್ದಾನೆ. ಆ ರಾತ್ರಿಯ ಸಮಯ. ಆ ಸಂದರ್ಭದಲ್ಲಿ ವೇಣುಗಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಅನೇಕ ಗೋಪಿಕಾ ಸ್ತ್ರೀಯರು ಬೇರೆ ಬೇರೆ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಪರಿವೇಶಯಂತಿ, ಕೆಲವರು
ತಮ್ಮ ಗಂಡಂದ್ರಿಗೆ ಬಡಿಸ್ತಾ ಇದ್ದಾರೆ. ಅದನ್ನ ಅಲ್ಲೇ ಪಟ್ಟಂತ ಪಾತ್ರೆ ಕುಕ್ಕಿದ್ರು. ಅಲ್ಲಿಂದ ಕೃಷ್ಣನ ವೇಣುಗಾನ ಕೇಳಿಸ್ತಾ ಇದೆ ಅಂತ ಹೇಳಿ ಪೊಳಲು ಊದ್ತಾ ಇದ್ದಾನೆ ಅಂತ ಹೇಳಿ ಹೊರಟರು ಅಲ್ಲಿಂದ. ಇನ್ನು ಕೆಲವರು ಮಗುವಿಗೆ ಹಾಲು ಕೊಡಿಸ್ತಾ ಇದ್ದಾರೆ, ಆ ಮಗುವನ್ನ ಕೆಳಗಿಟ್ರು, ಹೊರಟರು. ಈ ರೀತಿಯಾಗಿ ಪಾದ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಒಂದು ಕಾಲು ಹೊತ್ತದ್ಲು, ತಕ್ಷಣದಲ್ಲೇ ಅಲ್ಲಿಂದ ಹೊರಟು ಬಿಟ್ಟಿದ್ದಾಳೆ. ಈ ರೀತಿಯಾಗಿ ತಾನು ಊಟಕ್ಕೆ ಕೂತಿದ್ಲು, ಆ ಊಟವನ್ನ ಅರ್ಧಕ್ಕೆ ಬಿಟ್ಲು, ಕೈಯೂ ಸರಿಯಾಗಿ ತೊಳ್ಕೊಂಡ್ಲೋ ಇಲ್ವೋ ಅಲ್ಲಿಂದ ಹೊರಟಿದ್ದಾಳೆ. ಕೆಲವರು ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಿದ್ದಾಳೆ, ಇನ್ನೊಂದು ಹಚ್ಕೋಬೇಕು, ಅಷ್ಟರೊಳಗೆ ವೇಣುಗಾನ ಕೇಳಿಸ್ತು. ಒಬ್ರಿಗೊಬ್ರಿಗೆ ಅಂದ್ರೆ ತಾನು ಹೋಗಿ ಮೊದಲಿಗೆ ಕೃಷ್ಣನನ್ನ ಭೇಟಿಯಾಗಬೇಕು ಅಂತನ್ನುವ ಒಂದು ಉತ್ಸಾಹ, ಕಾತುರತೆ. ಹಾಗಾಗಿ ಯಾರಿಗೂ ಹೇಳ್ತಾ ಇಲ್ಲ, ತಂಪಾಡಕ್ಕೆ ತಾವು ಯಾರಿಗೂ ಗೊತ್ತಾಗದೇ ಇದ್ದಂತೆ ಮೊದಲಿಗೆ ನಾವು ಕೃಷ್ಣನನ್ನು ಭೇಟಿಯಾಗಬೇಕು ಅಂತ ಅನ್ನೋ ಉದ್ದೇಶದಿಂದ ಓಡ್ತಾ ಇದ್ದಾರೆ. ವ್ಯಸ್ತ ವಸ್ತ್ರಾಭರಣ, ಕೈಗೆ ಹಾಕೊಳ್ಳೋದನ್ನ ಕಾಲಿಗೆ ಹಾಕೊಂಡಿದ್ದಾಳೆ, ಕಾಲಿಗೆ ಹಾಕೊಳ್ಳೋದನ್ನ ಕಿವಿಗೆ ಹಾಕೊಂಡಿದ್ದಾಳೆ, ಸರಿಯಾಗಿ ವಸ್ತ್ರಗಳನ್ನ ಧಾರಣೆ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಓಡ್ತಾ ಇದ್ದಾರೆ. ಆ ನಂತರ ಹೋಗಿ ಪರಮಾತ್ಮನ ಭೇಟಿ ಆಯಿತು. ಬಂದ ತಕ್ಷಣ ಪರಮಾತ್ಮ ಅಂದ, ಸ್ವಾಗತಂ ವೋ ಮಹಾಭಾಗಾಹ ಪ್ರಿಯಂ ಕಿಂ ಕರವಾಣಿ ಮಹಾ, ಬನ್ನಿ ಬನ್ನಿ ಬನ್ನಿ, ನಿಮ್ಗೇನ್ ಬೇಕು ಅಂತ ಕೇಳ್ದ. ಏನೂ ಗೊತ್ತಿಲ್ಲದೆ ಇರುವಂತೆ ತಾನು ವೇಣುಗಾನ ಮಾಡಿದ್ದೇ ಅವ್ರನ್ನೆಲ್ಲ ಆಕರ್ಷಣೆ ಮಾಡ್ಲಿಕ್ಕಾಗಿ ಮಾಡಿದ್ದಾನೆ. ಬಂದ ತಕ್ಷಣದಲ್ಲೇ ಅವರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎಷ್ಟು ಇವರಲ್ಲಿ ಭಕ್ತಿ ಇದೆ, ಏನಿದೆ ಅಂತ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಬನ್ರಿ ಅಂತ ಕರೆದ. ರಜನ್ಯೇಶ ಘೋರ ರೂಪ ನೋಡ್ರಿ, ಕತ್ಲೆ ಆಗೋಗಿದೆ ಈಗ, ಹಾಗಾಗಿ ಅತ್ಯಂತ ಘೋರವಾದದ್ದು. ಬೇರೆ ಬೇರೆ ಮೃಗಗಳು ಅಂಥದ್ದೆಲ್ಲ ಸಂಚಾರ ಮಾಡುವಂತಹ ಕಾಲ. ಹಾಗಾಗಿ ನೀವು ಈ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯಂದಿರು, ಗಂಡಂದಿರು, ಮಕ್ಕಳು ಎಲ್ಲರನ್ನ ಬಿಟ್ಟು ಈ ರೀತಿಯಾಗಿ ರಾತ್ರಿ ಕಾಲದಲ್ಲಿ ನಾನಿಲ್ಲಿ ಪುರುಷನಿದ್ದಾಗ ಬರತಕ್ಕಂಥದ್ದು ಅದು ಸರಿ ಇಲ್ಲ. ಆದ್ದರಿಂದಾಗಿ ಸರ್ವಥಾ ನೀವು ಇಲ್ಲಿರೋದಿಲ್ಲ. ಏನಾದ್ರೂ ನಿಮ್ಮ ಉದ್ದೇಶ ಇತ್ತು ಅಂತಂದ್ರೆ ಭರ್ತು ಶುಶ್ರೂಷಣಂ ಸ್ತ್ರೀನಾಮ ಪರೋಧರ್ಮ, ಗಂಡಂದಿರ ಸೇವೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಸ್ತ್ರೀಯರಿಗೆ ಇದು ಅತ್ಯಂತ ಉತ್ತಮವಾದಂತಹ ಧರ್ಮ. ಹಾಗಾಗಿ ಬಂಧುಗಳ ಸೇವೆಯನ್ನು ಮಾಡಬೇಕು. ಅಂಥದ್ರಲ್ಲಿ ನೀವು ಅದನ್ನೆಲ್ಲ ಬಿಟ್ಟು ಈ ರೀತಿಯಾಗಿ ಬರ್ತಕ್ಕಂಥದ್ದು ದುಶೀಲೋ ದುರ್ಭಗೋ ವೃದ್ಧ ಜಡೋ. ಈ ರೀತಿಯಾಗಿ ರಾತ್ರಿ ಹೊತ್ತು ಹೊರಟರು ಅಂತಂದ್ರೆ ಅದು ಸರಿಯಾದಂತಹದ್ದಲ್ಲ, ಆ ರೀತಿಯಾಗಿ ರಾತ್ರಿಯಲ್ಲಿ ಬರುವಂತಹದ್ದಲ್ಲ. ಹಾಗಾಗಿ ನೀವು ಈ ರೀತಿಯಾದಂತಹ ಜುಗುಪ್ಸಿತವಾದ ಕರ್ಮವನ್ನ ಮಾಡುವಂತಹದ್ದಲ್ಲ. ಹಾಗಾಗಿ ಏನೋ ನನ್ನ ಮೇಲಿನ ಭಕ್ತಿ ಇದೆ ಅಂತ ಹೇಳಿ ನನ್ನ ಅಂಗಸಂಗವನ್ನ ಬೇಡಿ ನೀವು ಬಂದಿದ್ದೀರಿ. ಆದ್ರೆ ನಿಜವಾಗ್ಲೂ ಹೇಗೆ ಅಂತಂದ್ರೆ ಶ್ರವಣಾತ್ ದರ್ಶನಾತ್ ಧ್ಯಾನಾನ್ ಮೈಭಾವೋ ಅನುಕೀರ್ತನಾತ್ ನತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಾನ್. ಹಾಗಾಗಿ ಶ್ರವಣವನ್ನು ಮಾಡಬೇಕು. ಅಪರೋಕ್ಷ ಜ್ಞಾನ, ಮೋಕ್ಷ ಇತ್ಯಾದಿಗಳಾಗಬೇಕು ಅಂತಂದ್ರೆ ಶ್ರವಣ, ಮನನ, ಧಿಧ್ಯಾಸನ ಇತ್ಯಾದಿಗಳನ್ನ ಮಾಡಿ ನನ್ನ ಕೀರ್ತನೆಯನ್ನ ಮಾಡಿ ಆ ನಂತರದಲ್ಲಿ ನೀವು ಮೋಕ್ಷವನ್ನ ಪಡೆಯಬೇಕು. ಈ ರೀತಿಯಾಗಿ ನನ್ನ ಮೇಲೆ ಭಕ್ತಿ ಮಾಡೋದು ಪ್ರಯೋಜನ ಇಲ್ಲ ಅಂತ ಈ ರೀತಿಯಾಗಿ ಅನೇಕ ಮಾತುಗಳನ್ನ ಹೇಳಿದಾಗ ಅವರಿಗೆ ಅತ್ಯಂತ ಏನಿದು ತತ್ವೋಪದೇಶ ಮಾಡ್ತಾ ಇದ್ದಾನೆ. ಈ ಬೆಳದಿಂಗಳ ರಾತ್ರಿ ಒಳ್ಳೆ ಚಳಿ ಇದೆ, ಇಂತಹ ಸಂದರ್ಭದಲ್ಲಿ ಆ ಪರಮಾತ್ಮನ ಅಂಗಸಂಗವನ್ನ ಬೇಡಿ ಬಂದ್ರೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅತ್ಯಂತ ದುಃಖಿತರಾಗಿದ್ದಾರೆ. ಬಹಳ ದುಃಖಿತರಾಗಿ ಹೇಳ್ತಾ ಇದ್ದಾರೆ. ನಾವು ಎಲ್ಲರನ್ನ ಬಿಟ್ಟು ಈಗ ಬಂದಿರತಕ್ಕಂಥದ್ದು ಎಲ್ಲ ವಿಷಯ ಸುಖಗಳನ್ನ ಬಿಟ್ಟು ನಾವಿಲ್ಲಿ ಬಂದಿದ್ದೇವೆ. ಸಂತ್ಯಜ್ಯ ಸರ್ವ ವಿಷಯಾಂಸ್ತವ ಪಾದ ಮೂಲಂ, ನಿನ್ನ ಪಾದ ಮೂಲಕ್ಕೆ ಬಂದು ಎಲ್ಲ ವಿಷಯಗಳನ್ನ ಭೋಗಗಳನ್ನ ಬಿಟ್ಟು ಬಂದಿದ್ದೇವೆ. ನಾವು ನಮ್ಮ ತಂದೆ ಅಥವಾ ಪತಿ ಅಥವಾ ಮಕ್ಕಳು ಯಾರನ್ನೇ ಶುಶ್ರೂಷೆ ಮಾಡಬೇಕಾಗಿದ್ರು ಅಲ್ಲಿ ನೀನೇ ಸ್ವೀಕಾರ ಮಾಡೋದು ಅಲ್ವಾ. ಅಲ್ಲಿ ಯಾರಿಗೇ ಮಾಡಿದ್ರು ಕೂಡ ಅಲ್ಲಿ ಅಂತರ್ಯಾಮಿಯಾಗಿದ್ದು ಸೇವೆಯನ್ನ ಸ್ವೀಕಾರ ಮಾಡೋನು ನೀನೇ ಆಗಿದ್ದಿ. ಹಾಗಾಗಿ ನೇರವಾಗಿ ನಿನ್ನ ಹತ್ರಕ್ಕೇನೆ ಬಂದಿದ್ದೇವೆ ನಿನ್ನ ಒಂದು ಅಪೇಕ್ಷೆಯಿಂದ ಅಂತ ಈ ರೀತಿಯಾಗಿ ಬಹಳಷ್ಟು ಸ್ತೋತ್ರವನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಅಂದ್ರೆ ಇದೊಂದು ಸಮಾಜದಲ್ಲಿ ಆ ಕೃಷ್ಣ ಪರಮಾತ್ಮ ಆ ರೀತಿಯಾಗಿ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಲೀಲೆಯನ್ನು ಆಡಿದ್ದು ಅದೆಲ್ಲ ನೋಡಿದ್ರೆ ಅನೇಕ ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಏನಿದು ಕೃಷ್ಣನೇ ಈ ರೀತಿಯಾಗಿ ಜಾರನಂತೆ ವರ್ತನೆ ಮಾಡದ್ನಲ್ಲ, ಈ ರೀತಿಯಾಗಿ ಅನೇಕ ರೀತಿಯಾಗಿ. ಆದ್ರೆ ಆ ಪರಮಾತ್ಮ ಧರ್ಮಾಧ್ಯಕ್ಷ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರಗಳಲ್ಲಿ ನಿರ್ಣಯದ ಪ್ರಕಾರ ಏನು ಅಂತಂದ್ರೆ ಅವನು ಆ ಗೋಪಿಕಾಸ್ತ್ರೀಯರ ಎಲ್ಲರಲ್ಲೂ ಕೂಡ ಮತ್ತೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ. ಹಾಗಾಗಿ ವಿಶೇಷ ಸನ್ನಿಧಾನ, ಅದರೊಳಗೂ ಕೂಡ ಆ ಲಕ್ಷ್ಮೀದೇವಿಯ ಒಳಗೂ ಕೂಡ ತಾನೇ ಒಂದು ರೂಪದಿಂದ ಸ್ತ್ರೀ ರೂಪದಿಂದ ಇದ್ದು ರಮಣವನ್ನ ಮಾಡ್ತಾನೆ ಹೊರತು ಅದು ಬಿಟ್ಟು ಸರ್ವಥಾ ಮತ್ತೆ ಅವನಿಗೆ ಅವರಿಂದ ಗೋಪಿಕಾಸ್ತ್ರೀಯರಿಂದ ಏನೂ ಆಗ್ಬೇಕಾಗಿಲ್ಲ. ಅವನಿಗೆ ಅವರ ಒಂದು ಭಕ್ತಿಗೆ ಮೆಚ್ಚಿ ಅವರಿಗೆ ಮತ್ತೆ ಆ
ಗೋಪಿಕಾಸ್ತ್ರೀಯರ ಯೋಗ್ಯತೆ ಅನೇಕ ಶಾಸ್ತ್ರಗಳಲ್ಲಿ ಹೇಳುವಾಗ ಬ್ರಹ್ಮದೇವರು ತಮ್ಮ ಪರಮಾತ್ಮನನ್ನ ತಂದೆ ಅಂತ ಹೇಳಿ ಉಪಾಸನೆಯನ್ನ ಮಾಡುವಂತಹದ್ದು. ಹಾಗೇನೆ ಲಕ್ಷ್ಮೀದೇವಿ ತನ್ನ ಗಂಡನನ್ನ ಪತಿ ಎಂಬುದಾಗಿ ಉಪಾಸನೆ ಮಾಡ್ತಾಳೆ. ಇನ್ನು ಉಳಿದಿರ್ತಕ್ಕಂತಹ ಯಾವ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೆಳಗೆ ಇರ್ತಕ್ಕಂತಹ ದೇವತೆಗಳು, ರುದ್ರಾದಿ ದೇವತೆಗಳು ಅವನನ್ನ ಪಿತಾಮಹ ತಾತ ಎಂಬುದಾಗಿ ಉಪಾಸನೆ ಮಾಡಬೇಕು. ಇನ್ನು ಉಳಿದಿರ್ತಕ್ಕಂತಹ ನಾವೆಲ್ಲ ಮನುಷ್ಯರು ಅಥವಾ ಎಲ್ಲರೂ ಕೂಡ ಅವನ ಪ್ರಪಿತಾಮಹ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮದೇವರು ಬ್ರಹ್ಮದೇವರು ಮತ್ತೆ ಲಕ್ಷ್ಮೀದೇವಿ ಗುರು ಅಂತ ಹೇಳಿ ಉಪಾಸನೆಯನ್ನು ಮಾಡಿದ್ದಾರೆ. ರುದ್ರಾದಿ ದೇವತೆಗಳು ಪರಮಗುರು ಅಂತ ಹೇಳಿ ಉಪಾಸನೆ ಮಾಡಬೇಕು. ಇನ್ನು ಉಳಿದಂತಕ್ಕಂತಹ ನಾವೆಲ್ಲ ಮೂಲ ಗುರು ಎಂಬುದಾಗಿ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ. ಹಾಗೆ ಇವರೆಲ್ಲರೂ ಕೂಡ ಏನಿದ್ದಾರೆ, ಈ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಮತ್ತೆ ಆ ಪರಮಾತ್ಮನಲ್ಲಿ ವಿಶೇಷವಾಗಿ ಕಾಮವನ್ನ ಮಾಡಿ ಭಕ್ತಿಯನ್ನ ಮಾಡಿ ಮೋಕ್ಷಕ್ಕೆ ಹೋಗುವಂತಹ ಯೋಗ್ಯತೆ ಇರುವಂತಹವರೇ ಅವರು. ಹಾಗಾಗಿ ಅವರ ಒಂದು ಭಕ್ತಿಗೆ ಮೆಚ್ಚಿ ಆ ಪರಮಾತ್ಮ ಅವರ ಒಂದು ಬಯಕೆಯನ್ನು ಈಡೇರಿಸ್ತಾ ಇದ್ದಾನೆ ಹೊರತು ಅನೇಕ ಜನ ಏನು ಕೃಷ್ಣ ಅಷ್ಟು ಜನನ್ನೆಲ್ಲ ವಿವಾಹ ಆದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಹಾಗಾದ್ರೆ ಅವ್ನು ಮಾಡಿದ್ದೆಲ್ಲ ನೀವು ಮಾಡಕ್ಕಾಗತ್ತಾ? ಹಾಗೆ ಕೃಷ್ಣ ಏನು ನುಡಿದ ಅದರಂತೆ ನಡೆಯಬೇಕು, ರಾಮ ಹೇಗೆ ನಡೆದ ಆ ರೀತಿಯಾಗಿ ನಾವು ನಡಿಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಅವನ ಉಪದೇಶದ ಗೀತೆ ಇತ್ಯಾದಿಗಳನ್ನ ಏನು ಉಪದೇಶ ಮಾಡಿದ್ದಾನೆ ಆ ರೀತಿಯಾಗಿ ನಡಿಬೇಕೆ ಹೊರತು ಅವನು ನಡೆದಂತೆಲ್ಲ ನಡೀಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಏವಂ ಭಗವತಃ ಕೃಷ್ಣ ಲಬ್ಧ ಮನಃ ಮಹಾತ್ಮನಃ ಆಯಿತು ಅಂತ ಹೇಳಿ ಬನ್ನಿ ಅಂತ ಹೇಳ್ದ. ಆಮೇಲೆ ಅವರ ಒಂದು ಬಯಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಬಂದಿದ್ದಾನೆ. ಬಂದ ಮೇಲೆ ಅಲ್ಲಿ ಗಾಯಂತ್ಯ ಉಚ್ಚೈರ್ ಜೋರಾಗಿ ವಿಶೇಷವಾಗಿ ಅಲ್ಲಿರ್ತಕ್ಕಂತಹ ಉಪವನದಲ್ಲೆಲ್ಲ ಹಾಡನ್ನು ಹೇಳ್ತಾ ಇದ್ದಾರೆ ಬೇಕಾದಷ್ಟು. ಆಮೇಲಿಂದ ಸ್ವಲ್ಪ ಗೋಪಿಕಾಸ್ತ್ರೀಯರಿಗೆ ಅಹಂಕಾರ ಬರ್ಲಿಕ್ಕೆ ಶುರು ಆಯಿತು. ಏವಂ ಭಗವತ ಕೃಷ್ಣ ಲಬ್ಧಮನಃ, ಹಾಗಾದ್ರೆ ಪರಮಾತ್ಮ ಬಂದ, ಒಪ್ಪಿದ್ದಾನೆ ಅಂತ ಹೇಳಿ ಅಹಂಕಾರ ಬಂದಿದೆ. ಬಂದ ತಕ್ಷಣದಲ್ಲೇನೆ ಪರಮಾತ್ಮ ಅಲ್ಲಿಂದ ಅಂತರ್ಧಾನ ಆಗಿ ಹೋಗಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಏನು ಒದ್ದಾಡ್ತಾ ಇದ್ದಾರೆ. ಅಂತರ್ಹಿತೆ ಭಗವತಿ ಸಹಸೈವ ವ್ರಜಂಗನಾಹ, ಅತ್ಯಂತ ಅತಿಯಾದಂತಹ ದುಃಖ ಅಂತ ಅನ್ನೋದಾಗ್ತಾ ಇದೆ. ಜೋರಾಗಿ ಎಷ್ಟು ಹುಚ್ಚರಾಗಿದ್ದಾರೆ ಅಂತಂದ್ರೆ ಗಾಯಂತ್ಯ ಉಚ್ಚೈರ್, ಜೋರಾಗಿ ಕೂಗ್ತಾ ಅಲ್ಲಿದ್ದಂತಹ ಈ ಅನಂತನ ಕಥೆಯೊಳಗೆ ಕೇಳ್ತೀವಲ್ಲ ನಾವು, ಅನಂತ ಬಂದ, ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದ, ಅಲ್ಲಿಂದ ಅಂತರ್ಧಾನ ಆಗಿ ಹೋದ ಅಂದ ತಕ್ಷಣ ಆಮೇಲೆ ಕಂಡವ್ರನ್ನ ಅದು ಮಾವಿನ ಎಲೆಯನ್ನು ಕೇಳೋದು, ಮಾವಿನ ಮರ ಎಲ್ಲಿ, ಬೇವಿನ ಮರನ ಕೇಳೋದು, ಹಾಗೆ ಹುಚ್ಚರಂತೆ ಆಡ್ತಾ ಇದ್ದಾರೆ. ಅಲ್ಲಿ ಹೋಗ್ತಾ ಇದ್ದಾರೆ. ನೀವೇನಾದ್ರೂ ನೋಡಿದ್ರ, ನಂದನ ಮಗ ಕೃಷ್ಣ ಇಲ್ಲಿದ್ದ ನೋಡಿದ್ರ ಅಂತ ಹೇಳಿ ಆ ಪ್ಲಕ್ಷ, ನೆಗ್ರೋಧ ವೃಕ್ಷ, ಕಿಂಶಕ ವೃಕ್ಷ, ಬೇರೆ ಬೇರೆ ಮಲ್ಲಿಗೆ ವೃಕ್ಷ, ಬೇರೆ ಬೇರೆ ಏನೇನೋ ಗಿಡಗಳು ಕಾಣಿಸ್ತಾ ಇದೆ, ಹುಲ್ಲು ಕಾಣಿಸ್ತಾ ಇದೆ, ನದಿ ಕಾಣಿಸ್ತಾ ಇದೆ, ಬಳ್ಳಿಗಳು ಕಾಣಿಸ್ತಾ ಇದೆ, ಎಲ್ಲವನ್ನೂ ಕೇಳ್ತಾ ಇದ್ದಾರೆ. ಇವ್ ನೋಡಿದ್ರ ಈ ಕಡೆ ಏನಾದ್ರೂ ಹೋದ್ನಾ ಅಂತ ಈ ರೀತಿಯಾಗಿ ಎಷ್ಟು ರೀತಿಯಿಂದ ಕೇಳ್ತಾ ಇದ್ದಾರೆ. ಕಿಂತೆ ಕೃತಂ ಕ್ಷಿತಿ ಶುಭಂ, ಆ ಭೂಮಿ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಿನ್ನ ಮೇಲೆಲ್ಲ ಇಲ್ಲಿವರೆಗೂ ಕೂಡ ಆ ಪರಮಾತ್ಮ ನಿನ್ನ ಮೇಲೆ ಓಡಾಡದ್ನಲ್ಲ, ಅವನ ತನ್ನ ಧ್ವಜ ವಜ್ರಾಂಕುಶಗಳಿಂದ ಚಿಹ್ನಿತವಾಗಿರ್ತಕ್ಕಂತಹ ಪಾದದಿಂದ ಎಲ್ಲ ಕಡೆ ಓಡಾಡ್ದ, ಎಂತಹ ನಿನ್ನ ಸೌಭಾಗ್ಯ ಅಂತ ಹೇಳಿ ಆ ಭೂಮಿಯ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆ ವರಾಹ ರೂಪದಿಂದ ಆ ಭೂಮಿಯನ್ನ ಉದ್ಧಾರ ಮಾಡ್ದ, ಅವಾಗ ಅವನ ಅಂಗಸ್ಪರ್ಶ ಆಯ್ತಲ್ಲ ನಿಮಗೆ, ಅವನನ್ನ ಆಲಿಂಗನ ಮಾಡ್ಕೊಂಡಲ್ಲ, ಎಂತಹ ನಿಮ್ಮ ಪುಣ್ಯ ಅಂತ ಹೇಳಿ ಆ ಭೂಮಿಯ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆ ತುಳಸಿ, ಎಂತಹ ತುಳಸಿ ನೀನು, ದಿನ ನಿನ್ನನ್ನು ಅರ್ಚನೆ ಮಾಡ್ತಾರೆ, ಆ ಪರಮಾತ್ಮನ ಪಾದದಲ್ಲಿ ಹೋಗಿ ಬೀಳ್ತೀಯ, ಹಾಗೆ ಅಂತ ಹೇಳಿ ವಿಶೇಷವಾಗಿ ಮತ್ತೆ ಕಂಡವ್ರನ್ನೆಲ್ಲ ಕೇಳ್ತಾ ಇದ್ದಾರೆ. ಸ್ವಲ್ಪ ದೂರ ಹಾಗೆ ಹೋಗ್ತಾ ಹೋದ್ರೆ ಆ ಕೃಷ್ಣನ ಒಂದು ಪಾದದ ಚಿಹ್ನೆ ಕಾಣಿಸ್ತವ್ರಿಗೆ. ಓಹೋ, ಈ ಕಡೆಯಿಂದ ಹೋಗಿರ್ಬೇಕು ಅಂತ ಗೊತ್ತಾಯ್ತು ಅವ್ರಿಗೆ. ಹಾಗಾಗಿ ವ್ಯಾಚಕ್ಷತ ವನೋದ್ದೇಶ ಪದಾನಿ ಪರಮಾತ್ಮನ ಗೊತ್ತಾಯ್ತು. ಆಮೇಲಿಂದ ಸ್ವಲ್ಪ ದೂರ ಹಾಗೆ ಹೋದ್ರೆ ಪಕ್ಕದಲ್ಲಿ ಇನ್ನೊಂದೆರಡು ಹೆಜ್ಜೆ ಕಾಣಿಸ್ತು. ಓ, ಹಾಗಾದ್ರೆ ಇನ್ಯಾರೋ ಒಬ್ಬ ಗೋಪಿಕಾಸ್ತ್ರೀಯರ ಜೊತೆಗೆ ಹೋಗಿದ್ದಾನೆ ಅವನು ಅಂತ ಅನ್ಕೊಂಡ್ರು. ಹೋಗ್ತಾ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಆ ಎರಡು ಹೆಜ್ಜೆ ಇದ್ದಿದ್ದು ಕಾಣಿಸ್ತಾ ಇಲ್ಲ, ಒಂದೇ ಹೆಜ್ಜೆ ಆಯ್ತು. ಇದೇನಿದು ಅಂತ ನೋಡಿದ್ರೆ ಆ ಹೆಜ್ಜೆ ಸ್ವಲ್ಪ ಭಾರ, ಆ ಮಣ್ಣಿನಲ್ಲಿ ಹೂತಂತೆ ಇತ್ತು, ಹಾಗಾಗಿ ಆಳ ಇತ್ತು. ಹಾಗಾಗಿ ಹಾಗಾದ್ರೆ ಅವಳಿಗೇನೋ ಎತ್ಕೊಂಡಿದ್ದಾನೆ ಅವನು ಅಂತ ಕಲ್ಪನಾ ಮಾಡ್ಕೊಂಡ್ರು. ಹಾಗಾದ್ರೆ ಎಷ್ಟು ಪ್ರೀತಿ ಅವನಿಗೆ, ಏನ್ ಕತೆ ಅಂತ ಹೇಳಿ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಅದನ್ನ ವಿಚಾರವನ್ನು ಮಾಡ್ತಾ ಹೋದ್ರು. ಸರಿ, ಆ ನಂತರದಲ್ಲಿ ಮತ್ತೆ ಒಂದೇ ಹೆಜ್ಜೆ ಕಾಣಿಸ್ತು, ಪರಮಾತ್ಮಂದು ಮತ್ತೆ ಹೌರಿಗೆ ಕಾಣಿಸ್ತು.
ಭಾರ ಇರಲಿಲ್ಲ. ಓ ಹಾಗಾದ್ರೆ ಅವನ್ನೆಲ್ಲೋ ಅಲ್ಲಿ ಇಳಿಸಿ ಇಲ್ಲಿ ಯಾವುದೋ ಒಂದು ಗಿಡ ಕಾಣಿಸ್ತಾ ಇದೆ, ಹಾಗಾಗಿ ಹೂವು ಏನಾದ್ರು ಮುಡ್ಕೊಳ್ಳೋದು ಕೊಟ್ಟಿರ್ಬೇಕು ಅಂತ ವಿಚಾರ ಮಾಡಿದ್ರು. ಹೂ ಕೇಳೋದಕ್ಕೇನೋ. ಅದು ಯಾಕೆ ಅಂತಂದ್ರೆ ಆ ಹೆಜ್ಜೆ ಏನಾಗಿತ್ತು ಅಂತಂದ್ರೆ ಹೀಗಿತ್ತದು, ಈ ಕಡೆ 5 ಬೆಟ್ಟು ಮಾತ್ರ ಬಿದ್ದಿತ್ತು, ಈ ಕಡೆ ಎದ್ದಿರ್ಲಿಲ್ಲ. ಹಾಗಾದ್ರೆ ಆ ಹೂವು ಕಿತ್ತಕ್ಕೆ ಹಿಂಗ್ ಮಾಡಿರ್ಬೇಕು ಕೃಷ್ಣ ಅಂತ ಏನೋ ಕಲ್ಪನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರಪದಾಕ್ರಮಣೆ ಏತೇಹೇ ಪಶ್ಯತ. ಆಮೇಲಿಂದ ಹಾಗಾದ್ರೆ ಆಮೇಲೆ ಇನ್ನೂ ಸ್ವಲ್ಪ ಆದ್ಮೇಲೆ ಓಹೋ ಆ ಹೂವನ್ನ ಮುಡಿಸಿ ಆ ಕಿತ್ತಿದ್ದನ್ನ ಅವಳಿಗೆ ಮುಡಿಸಿರ್ಬೇಕು ಅಂತ ಈ ರೀತಿಯಾಗಿ ಕಲ್ಪನೆಯನ್ನ ಮಾಡ್ತಾ ಚಾನಿ ಚೂಡಯ ಆಮೇಲಿಂದ ಆ ರೀತಿಯಾಗಿ ಹೋಗ್ತಾ ಇದ್ದಾರೆ. ಆಮೇಲಿಂದ ಸ್ವಲ್ಪ ಕಾಲ ಆಯ್ತು. ಅವಳಿಗೂ ಕೂಡ ಇಲ್ಲಿ ರಾಧಾ ಅಂತ ಬಂದಿಲ್ಲ. ಬೇರೆ ಬ್ರಹ್ಮವಿವರ್ತ ಪುರಾಣದಲ್ಲೆಲ್ಲ ಆ ಕನ್ಯೆ ಯಾರು ಅಂತಂದ್ರೆ ರಾಧಾ ರಾಧಾ ಅಂತ ಹೇಳಿ, ಹಾಗಾಗಿ ಆ ಕಡೆ ಎಲ್ಲ ಹೆಚ್ಚಾಗಿ ರಾಧಾನ ರಾಧೇಶ್ಯಾಮ್ ಅಂತಂತ ಇರ್ತಾರೆ. ಹಾಗಾಗಿ ಸ್ವಲ್ಪ ತಕ್ಷಣ ಆ ಗೋಪಿಗೂ ಕೂಡ ಅಹಂಕಾರ ಬಂತು. ನೋಡಿ ಇಷ್ಟೆಲ್ಲ ಎಷ್ಟು ಜನ ಇದ್ದಾರೆ ಗೋಪಿಕಾಸ್ತ್ರೀಯರು, ಅವರನ್ನೆಲ್ಲ ಬಿಟ್ಟು ನನ್ನನ್ನ ಕರ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಅವಳಿಗೂ ಕೂಡ ಅಹಂಕಾರ ಬಂದಿದೆ. ಬಂದ ತಕ್ಷಣದಲ್ಲಿ ಏನೇ ಆ ಕಡೆ ನಡ್ಕೊಂಡ್ ಬರ್ತಾ ಇದ್ದವಳು ಅವಳು ಹೇಳಿದ್ದು ಆಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ತಥೋ ಗತ್ವ ವನೋದ್ದೇಶಮ್ಮ ದೃಪ್ತ ಕೇಶವ ಅಬ್ರವೀತ್, ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ನನಗಿನ್ಮೇಲೆ ನಡಿಯಕ್ಕಾಗಲ್ಲ ಕೃಷ್ಣ ಅಂದ್ರೆ ಏನು, ಈಗೇನು ಅವಳು ಕಂಡ್ರೆ ಬಹಳ ಮೋಹ ಆಗ್ಬಿಟ್ಟಿದೆ ಕೃಷ್ಣನ್ಗೆ, ಇನ್ನು ಅವಳನ್ನ ಬಿಟ್ರೆ ಯಾರು ಗತಿನೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅವಳಿಗೆ. ಹಾಗಾಗಿ ಇನ್ನು ನಡಿಯಕ್ಕಾಗಲ್ಲ, ನೀನ್ ನನ್ನ ಎತ್ಕೊಂಡು ಹೋಗ್ಬೇಕು ಅಂತ ಅನ್ನಕ್ ಶುರು ಮಾಡಿದ್ಲು ಅವಳು. ಸರಿ ಹೌದಾ, ಸರಿ ಇವಳಿಗೂ ಅಹಂಕಾರ ಬಂದಿದೆ ಅಂತ ಗೊತ್ತಾಯ್ತು. ಆಯ್ತು ನಾ ಕೂತ್ಕೋತೀನಿ, ನನ್ನ ಹೆಗಲ ಮೇಲೆ ಕೂತ್ಕೋ ಅಂತಂದ. ಸರಿ ಆಯ್ತು ಅಂತ ಕೂತು ಹಿಂಗ್ ಕಾಲಿಡೋಷ್ಟ್ರೊಳಗೆ ಮಾಯ ಆಗ್ಬಿಟ್ಟ ಕೃಷ್ಣ, ಇಲ್ಲವೇ ಇಲ್ಲ. ಆವಾಗ ಮತ್ತೆ ತಲೆ ಕೆಡ್ತಾ ಕಡೆಗೆ ಶುರು ಆಯ್ತು ಅವಳಿಗೆ, ಏನಿದು ಕೃಷ್ಣ ಹೋಗೇ ಬಿಟ್ನ ಅಂತ ತಕ್ಷಣ ಗೊತ್ತಾಯ್ತು. ಓಹೋ ನನಗೂ ಕೂಡ ಅಹಂಕಾರ ಬಂದಿದೆ, ಹಾಗಾಗಿ ಕೃಷ್ಣ ಹೋಗಿದ್ದಾನೆ ಅಂತ ಅನ್ಕೊಂಡ್ಲು. ಆಮೇಲಿಂದ ಈ ಕಡೆ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಇವರೆಲ್ಲ ಹುಡ್ಕೊಂಡ್ ಬರ್ತಾ ಇದ್ರಲ್ಲ, ಬಂದ್ರು. ಅಲ್ಲಿ ಭೇಟಿ ಆಯ್ತು ಇಬ್ಬರಿಗೂ. ಓ ಏನಿದು, ಏನು ಇಲ್ಲ, ಕೃಷ್ಣ ಇಲ್ಲಿವರೆಗೂ ಬಂದ, ಮತ್ತೆ ಮಾಯ ಆಗಿದ್ದಾನೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅವಮಾನವನ್ನ ನಾನು ಮಾಡಿದೆ, ಹಾಗಾಗಿ ನನ್ನ ಒಂದು ಅಹಂಕಾರಕ್ಕೆ ತಕ್ಕಂತೆ ಅಲ್ಲಿಂದ ಮತ್ತೆ ಬೇರೆ ಬೇರೆ ವನಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಗತ್ವ ವನಮ್ಮ ಚಂದ್ರ, ಎಲ್ಲಿವರೆಗೂ ಆ ಬೆಳದಿಂಗಳು ಕೂಡ ಮರೆಯಾಗುವಂತೆ ಸ್ವಲ್ಪ ಕತ್ತಲು ಬರ್ಲಿಕ್ಕೆ ಪ್ರಾರಂಭವಾಗಿದೆ. ಒಂದೊಂದು ಕಡೆಯಿಂದ ಬೇರೆ ಬೇರೆ ಕಡೆ ಹೋದ್ರು, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಪರಮಾತ್ಮ. ಹಾಗಾಗಿ ಅಲ್ಲೇನೆ ಯಮುನಾ ನದಿಯ ಹತ್ತಿರದಲ್ಲಿ ಹೋಗಿ ಅಲ್ಲಿ ನಿಂತಿದ್ದಾರೆ. ಆನಂತರ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆ ಪರಮಾತ್ಮನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಧೃತಾಸವ ತ್ವಾಂ ವಿಚಿನ್ವತೆ. ಜಯತಿ ತೇಧಿಕಂ ಪರಮಾತ್ಮ, ಈ ಯಾವ ವ್ರಜ ಏನಿದೆ ಇದು ನಿನ್ನ ಒಂದು ಸನ್ನಿಧಾನದಿಂದಾಗಿ ಪೂರ್ಣ ಶ್ರೇಷ್ಠವಾಗಿ ಹೋಗಿದೆ, ಶ್ರೀಮಂತವಾಗಿ ಹೋಗಿದೆ. ನಾವು ನಿಮ್ಮನ್ನ ನೋಡಬೇಕು ಅಂತ ಹೇಳಿ ಅತ್ಯಂತ ಪ್ರಾಣವನ್ನ ಬಿಡ್ತಾ ಇದ್ದೇವೆ. ಅಷ್ಟು ನಮಗೆ ನಿಮ್ಮ ವಿರಹವನ್ನ ತಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹಿಂದಿಂದೆಲ್ಲವನ್ನು ಕೂಡ ವಿಷ ಜಲಾಶಯಾತ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್, ಎಲ್ಲ ಹಿಂದೆ ನಮಗೆ ವಿಷದ ಜಲ ಬಂದಾಗ ಅದರಿಂದ ರಕ್ಷಣೆ ಮಾಡಿದೆ. ಅನೇಕ ರಾಕ್ಷಸರು ಬಂದು ತೊಂದರೆಯನ್ನ ಕೊಟ್ಟಾಗ, ಮತ್ತೆ ಇಂದ್ರ ಬಂದು ಮಳೆಯನ್ನ ಸುರಿಸಿದಾಗ, ಈ ರೀತಿಯಾಗಿ ಎಷ್ಟೆಷ್ಟು ತೊಂದರೆಗಳಾಯಿತು ಎಲ್ಲವನ್ನು ಕೂಡ ನೀನು ಪರಿಹಾರ ಮಾಡಿರ್ತಕ್ಕಂಥವನು. ಹಾಗಾಗಿ ಸಖಲು ಗೋಪಿಕಾ ನಂದನೋ ಭವ, ನೀನೇನು ಆ ಗೋಪಿ ಯಾರು ಯಶೋದೆ ಮತ್ತು ನಂದಗೋಪರ ಮಗ ಅಲ್ವೇ ಅಲ್ಲ, ನೀನು ಅಖಿಲ ದೇಹಿನ ಅಂತರಾತ್ಮಧೃಕ್, ಎಲ್ಲರ ದೇಹದೊಳಗೆ ಇರತಕ್ಕಂಥ ಅಂತರ್ಯಾಮಿಯಾಗಿದ್ದು ಎಲ್ಲರನ್ನ ನೋಡ್ತಕ್ಕಂಥವನು, ಬ್ರಹ್ಮಾದಿ ದೇವತೆಗಳಿಂದ ಒಂದಿನಾಗಿರ್ತಕ್ಕಂಥವನು, ಇಡೀ ಜಗತ್ತನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ನೀನು ಬಂದಿರತಕ್ಕಂಥದ್ದು. ಹಾಗಾಗಿ ನೀನು ಬಂದು ನಾ ಎಲ್ಲರನ್ನೂ ಬಿಟ್ಟು ಬಂದಿದ್ದೇವೆ. ಪತಿ ಸುತಾನ್ವಯಾನ್ ಭ್ರಾತೃ ಬಾಂಧವಾನ್ ಅತಿ ವಿಲಿಂಘ್ಯತೆ ಹೆಚ್ಚುತಾಗತಃ, ನನ್ನ ಗಂಡಂದಿರು ಮಕ್ಕಳು ಎಲ್ಲರನ್ನ ಬಿಟ್ಟು ನಿನ್ನ ಹತ್ರ ಬಂದಿದ್ದೇವೆ. ಹಾಗಾಗಿ ನಿನ್ನ ದರ್ಶನವನ್ನ ಕೊಡು ಅಂತ ಈ ರೀತಿಯಾಗಿ ಬಹಳಷ್ಟು ರೀತಿಯಿಂದ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದಾಗ, ಆ ನಂತರ ಪದ್ಮ ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಳಯ ಪ್ರಪಂಚಶ್ಚ ಚಿತ್ರಧಾ ಋದು ಸುಸ್ವರಂ ರಾಜನ್ನ ಕೃಷ್ಣ ದರ್ಶನ ಲಾಲಸಾಹ. ಆಗ ತಾಸಾಂ ಆವಿರಭೂಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ಧರಸ್ರಗ್ವಿ ಸಾಕ್ಷಾನ್ ಮನ್ಮಥ. ಆ ಪರಮಾತ್ಮ ಅಲ್ಲಿ ತಾನು ದರ್ಶನವನ್ನ ಕೊಡ್ತಾ ಇದ್ದಾನೆ.
ಆ ನಂತರ ಮತ್ತೆ ರಾಸಕ್ರೀಡೆಯನ್ನ ಆಡಬೇಕು ಅಂತ ಎಂಬುದಾಗಿ ಎಲ್ಲರೂ ಕೂಡ ಮತ್ತೆ ಆ ಬೆಳದಿಂಗಳಿನಲ್ಲಿ ಎಲ್ಲರೂ ಸೇರಿದ್ದಾರೆ. ಪರಮಾತ್ಮ ಅನೇಕ ರೂಪಗಳನ್ನ, ಮಧ್ಯದಲ್ಲಿ ಕೃಷ್ಣ, ಆ ಕಡೆ ಒಬ್ಬ ಗೋಪಿ, ಈ ಕಡೆ ಒಬ್ಬ ಗೋಪಿ, ಈ ರೀತಿಯಾಗಿ ಎಲ್ಲ ಸುತ್ತಲೂ ಕೂಡ ಆ ಕಡೆ ಎಲ್ಲ ವಿಶೇಷವಾಗಿ ಮುಂಬೈ ಕಡೆ ದಾಂಡ್ಯ ಅಂತ ಹೇಳಿ ಆಡ್ತಾರೆ, ಪ್ರತಿ ನವರಾತ್ರಿ ಒಳಗೂ ಕೂಡ ಆಡುವಂತಹದ್ದು. ಹಾಗಾಗಿ ಆ ರೀತಿಯಾಗಿ ಆ ಬೆಳದಿಂಗಳಿನಲ್ಲಿ ತಾನು ಅವರಿಗೆಲ್ಲ ರಾಸಕ್ರೀಡೆಯನ್ನು ಮಾಡ್ತಾ ಇದ್ದೇನೆ. ಯೋಗೇಶ್ವರೇನ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋರ್ದ್ವಯೋಹೋ ತಥೋ ದುಂದುಭಯೋ ನೇದುಹು. ಈ ಅದ್ಭುತವಾದಂತಹ ದೃಶ್ಯವನ್ನ ಆ ಶರದೃತುವಿನ ಬೆಳದಿಂಗಳ ಕಾಲದಲ್ಲಿ ಈ ರೀತಿಯಾಗಿ ಆ ಪರಮಾತ್ಮ ವಿಶೇಷವಾಗಿರ್ತಕ್ಕಂತಹ ಆ ಗೋಪಿಕಾ ಸ್ತ್ರೀಯರ ಜೊತೆಗೆ ಆಡುವಂತಹ ಆ ರಾಸಕ್ರೀಡೆಯ ಮಹೋತ್ಸವವನ್ನು ನೋಡ್ಲಿಕ್ಕೆ ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ದುಂದುಭಿ ನಾದವನ್ನು ಮಾಡ್ತಾ ಇದ್ದಾರೆ. ತಥೋ ದುಂದುಭಯೋ ನೇದುಹು ಖಾತ್ ಪೇತುಹು ಪುಷ್ಪವೃಷ್ಟಯ. ಮೇಲಿಂದ ಪುಷ್ಪವೃಷ್ಟಿಯನ್ನ ಅಲ್ಲಿ ಆ ಪರಮಾತ್ಮನಿಗೆ ಮಾಡ್ತಾ ಇದ್ದಾರೆ. ಸಂಭ್ರಮವಾಗಿರ್ತಕ್ಕಂತಹ ಒಂದು ವಾತಾವರಣ. ಆಮೇಲೆ ಧರ್ಮ ವ್ಯತಿಕ್ರಮೋ ಜುಟ್ಟ ಈಶ್ವರಾಣಾಂ ಸಾಹಸಮ್ಮ ತೇಜಿಯಸಾಂನ ದೋಷಾಯ. ಅದಕ್ಕೋಸ್ಕರ ಇಲ್ಲಿ ಪರೀಕ್ಷನ್ ಮಹಾರಾಜ್ ಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲ, ಈ ರೀತಿಯಾಗಿ ಪರಸ್ತ್ರೀಯರ ಜೊತೆಗೆ ಆ ಪರಮಾತ್ಮ ಈ ರೀತಿಯಾಗಿ ರಾಸಕ್ರೀಡೆಯನ್ನ ಮಾಡಿದ್ದು ಏನ್ ಧರ್ಮವೋ ಅಧರ್ಮವೋ ಅಂತಂದಾಗ ತೇಜಿಯಸಾಂ ನದೋಷಾಯ ವನ್ಹೇ ಸರ್ವಭುಜೋ ಯಥಾ. ಅಪರೋಕ್ಷ ಜ್ಞಾನಿಗಳಾದಂತಹ ಈಗ ಇಂದ್ರ ಅಹಲ್ಯವನ್ನ ಗಮನ ಮಾಡಿದಾಗಲೇ ಆಗ್ಲೇ ನಿರ್ಣಯವನ್ನು ಕೊಡ್ತಾರೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಹಾಗಾಗಿ ತೇಜಿಯಸಾಂ ನದೋಷಾಯ, ತೇಜಿಯಸಾಂ ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಯಾವ ಪಾಪದ ಲೇಪ ಅಂತನ್ನೋದು ಸರ್ವತಾ ಬರುವಂತಹದ್ದಲ್ಲ. ಹೇಗೆ ಅಂತಂದ್ರೆ ಅಗ್ನಿಯೊಳಗೆ ಕೆಟ್ಟ ಪದಾರ್ಥವು ಸುಡುತ್ತದು, ಒಳ್ಳೆ ಪದಾರ್ಥಗಳನ್ನು ಸುಡುತ್ತೆ. ಆದ್ರೆ ಅಗ್ನಿಗೆ ಎಂದಿಗಾದರೂ ಅಶುದ್ಧಿ ಅಂತ ಅನ್ನೋದಿದೆಯಾ? ಹಾಗಾಗಿ ಅಗ್ನಿ ಯಾವಾಗಲೂ ಹೇಗೆ ಶುದ್ಧವೋ ಹಾಗೆ ಸಾಕ್ಷಾತ್ ಪರಮಾತ್ಮ, ಅವನಿಗೆ ಯಾವುದು ಪುಣ್ಯ ಪಾಪಗಳ ಲೇಪವೂ ಇಲ್ಲ. ಅದೆಲ್ಲ ತಿಳಿದೇ ಆ ಪರಮಾತ್ಮ ಅವರ ಭಕ್ತಿಗೆ ಮೆಚ್ಚಿ ಅವರನ್ನು ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡದೇನೆ ಹೊರತು ಸರ್ವಥಾ ನೈತತ್ ಸಮಾಚಾರೇ ಜಾತು ಮನಸಾಪಿ ಹ್ಯನೀಶ್ವರ. ಇನ್ನು ಕೃಷ್ಣ ಪರಮಾತ್ಮ ಹೀಗೆ ಮಾಡದ ಅಂತ ಹೇಳಿ ಅವನೇ ಅಷ್ಟು ಜನ ಮದುವೆ ಆದ್ನಪ್ಪ, ನಾವು ಯಾಕೆ ಮಾಡೋಣ ಅಂತ ಅನ್ಬೇಡ್ರಿ ಅಂತ ಅದನ್ನೇ ಹೇಳ್ತಾರೆ ಇಲ್ಲಿ ಭಾಗವತದಲ್ಲಿ. ನೈತತ್ ಸಮಾಚಾರೇ ಜಾತು, ಎಂದೆಂದಿಗೂ ಕೂಡ ಮನಸ್ಸಿನಿಂದಲೂ ಈ ರೀತಿಯಾಗಿ ವಿಚಾರವನ್ನ ಮಾಡಬಾರದು. ಆ ರೀತಿಯಾಗಿ ಮಾಡಿದರೆ ಏನು ನಶ್ಯತ್ ವಾಚರವತ್ ಮೌಢ್ಯಾತ್, ಏನೋ ಮೌಢ್ಯದಿಂದ ಮಾಡಿದರೆ ಯಥಾ ರುದ್ರೋ ಅಪಿವತ್ ವಿಷಂ. ಹಾಗಾದ್ರೆ ರುದ್ರದೇವರು ಹಾಗೂ ವಾಯುದೇವರು ವಿಷವನ್ನು ಕೊಡ್ತಾರಲ್ಲ, ಅದನ್ನು ನೀವು ಕುಡಿಬೇಕು. ಕೃಷ್ಣ ಮಾಡ್ದಂಗೆ ಇದು ಮಾಡದೆ ಅಂತ ನೀವು ಗೋವರ್ಧನ ಪರ್ವತ ಎತ್ತಿ ನೋಡ್ರಿ. ಹಾಗೆ ಅವ್ರು ಕುಡ್ದಂತೆ ನೀವು ಕಾಲ ಕೊಟ್ಟ ವಿಷ ಕುಡಿರಿ. ಹಾಗಾದ್ರೆ ಆಗತ್ತಾ ನಿಮ್ಗೆ? ಅದಾಗಲ್ಲ. ಅಂದ್ಮೇಲೆ ಇಂಥದ್ದನ್ನು ಕೂಡ ವಿಚಾರವನ್ನ ನೀವು ಮಾಡುವಂತೆ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಮೇಲಿಂದ ಇದೆಲ್ಲ ಆಯ್ತು, ಇನ್ ಮನೆಗೆ ಹೋಗ್ಬೇಕಲ್ಲ. ಈಗ ಹೋಗ್ಬೇಕಾದ್ರೆ ಮತ್ತೆ ಭಯ ಶುರು ಆಯ್ತು. ಎಲ್ಲರನ್ನು ಬಿಟ್ಟು ಬಂದಿದ್ದೀವಿ, ಈಗ ಪತಿ ಸುತರನ್ನ ಎಲ್ಲರನ್ನು ಬಿಟ್ಟು ಬಂದಿದ್ದೀವಿ, ಏನ್ ಮಾಡೋದು ಅಂತ ಹೇಳಿದಾಗ ನಾವು ಹೇಗೆ ಹೋಗೋದು ಕೃಷ್ಣ ಅಂತಂದಾಗ ನೀವೇನು ಯೋಚನೆ ಮಾಡಬೇಡ್ರಿ, ಅವರ ಮನಸ್ಸನ್ನು ನಾನು ವಶದಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾಸೂಯನ್ ನೃಪಕೃಷ್ಣಾಯ ಮೋಹಿತಾಸ್ ತಸ್ಯ ಮಾಯೆಯ. ಆ ಪರಮಾತ್ಮನ ಮಾಯೆಯಿಂದ ಅವರು ಏನು ಮಾಡಲಿಲ್ಲ. ಏನೋ ಇಲ್ಲೇ ಮತ್ತೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳೇ. ಅವರೆಲ್ಲ ಗೋಪಿಕಾಸ್ತ್ರೀ ಏನಿದ್ದಾರೆ ಒಂದು ರೂಪದಿಂದ ಅಲ್ಲೇ ಇದ್ರು, ಇನ್ನೊಂದು ರೂಪದಿಂದ ಇಲ್ಲಿ ಪರಮಾತ್ಮನ ಹತ್ತಿರಕ್ಕೆ ಬಂದಿದ್ರು, ಅಲ್ಲಿ ಸೇವೆಯನ್ನು ಮಾಡ್ತಾನೆ ಇದ್ರು ಅಂತ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾರೆ. ಹಾಗಾಗಿ ಮನ್ಯಮಾನಾಹ ಆಮೇಲಿಂದ ಅವರವರ ಪತ್ನಿಯರನ್ನ ಅವರು ನೋಡಿ ಏನೂ ಕೂಡ ಬೈದೇ ಇದ್ದಾರೆ. ಆನಂತರದಲ್ಲಿ ಇನ್ನೊಂದು ಸರ್ತಿ ಏಕದಾ ದೇವಯಾತ್ರಾಯಾಮ್ ಗೋಪಾಲಾಹ ಜಾತ ಕೌತುಕಾಹ, ಒಂದು ಯಾತ್ರೆಯನ್ನ ಮಾಡ್ತಾ ಹೊರಟ್ರವರು. ಅಲ್ಲಿ ಒಂದು ಅಂಬಿಕಾವನ ಅಂತ ಹೇಳಿ ಎಲ್ಲರೂ ಕೂಡ ಹೋಗಿ ಪಶುಪತಿ ರುದ್ರದೇವರ ಒಂದು ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಯಜ್ಞ ಸಂಭಾರಗಳು ಅದನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ವಿಶೇಷವಾಗಿ ಪೂಜೆಯನ್ನ ಮಾಡಿ ದಾನ ಬ್ರಾಹ್ಮಣರಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿ ಸಾಯಂಕಾಲ ಆಗಿ ಹೋಗಿದೆ. ಅಲ್ಲೇ ರಾತ್ರಿ ಯಮುನಾ ನದಿಯ ತೀರದಲ್ಲೇನೆ ಅಲ್ಲೇ ವಿಶ್ರಾಂತಿಯನ್ನು ಪಡೆಯೋಣ ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ. ರಾತ್ರಿ ಮಲಗಿದ್ದಾರೆ. ಇದ್ದಕ್ಕಿದ್ದಂತಾನೆ ಒಂದು ದೊಡ್ಡ ಹೆಬ್ಬಾವು ಅಜಗರ ಬಂದಿದೆ. ಆ ಕೃಷ್ಣನ ತಂದೆ ನಂದನನ್ನ ನುಂಗ್ತಾ ಇದೆ ಪೂರ್ಣವಾಗಿ. ಇನ್ನೇನು ಇಲ್ಲಿವರೆಗೂ ನುಂಗಕ್ಕೆ ಬಂದ್ಬಿಡ್ತು. ನೋಡಿದ್ರು ಎಲ್ಲ ಕೂಗ್ತಾ ಇದ್ದಾರೆ, ಎಲ್ಲ ಗೋಪಾಲಕರು ಕೂಡ ಕೃಷ್ಣ ಕೃಷ್ಣ ಮಹಾ ಜೋರಾಗಿ ಕೂಗಿದ್ರು. ಕೃಷ್ಣ ಬಂದು ನೋಡ್ತಾ ಇದ್ದಾನೆ. ಅಲ್ಲಿದ್ದವರೆಲ್ಲರೂ ಕೂಡ ಅಲ್ಲೇ ಒಂದು ಬೆಂಕಿಯ ಆ ಕೊಳ್ಳಿಯನ್ನ ತೆಗೆದುಕೊಂಡು ಹೋಗಿ ಚುಚ್ಚುತ್ತಾ ಇದ್ದಾರೆ. ಬೆಂಕಿಯಿಂದ ಚುಚ್ಚಿದ್ರು, ಏನ್ ಮಾಡಿದ್ರು ಕೂಡ ನುಂಗ್ತಾನೇ ಇದ್ದಾನವನ್ನ ಅಜಗರ. ಆಗ ಕೃಷ್ಣ ಬಂದು ಆ ಕಾಲಿನಿಂದ ಸ್ಪರ್ಶವನ್ನು ಮಾಡಿದ್ದಾನೆ. ತಕ್ಷಣದಲ್ಲಿಯೇನೆ ಆ ಅಜಗರ ಜನ್ಮ ಹೋಗಿ ಅಲ್ಲಿ ಒಬ್ಬ ವಿದ್ಯಾಧರ ಬಂದು ಅಲ್ಲಿ ನಿಂತು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಕೇಳ್ದ, ಏನಿದು
ಇದ್ದಕ್ಕಿದ್ದಂತೆ ಎದ್ದು ಬಂದೆಲ್ಲ ಅಂತ. ಸರ್ವಜ್ಞ ಕೃಷ್ಣ ಅವನಿಗೇನು ಗೊತ್ತಿಲ್ಲದೆ ಇರುವಂಥದ್ದು ಏನಿದೆ, ಆದರೂ ಕೂಡ ಅವನ ಬಾಯಿಂದ ಕೇಳಬೇಕು ಅಂತೇಳಿ ತಮಪೃಚ್ಛತ್ ಋಷಿಕೇಶ ಪ್ರಣತಂ ಸಮುಪಸ್ಥಿತಂ, ನಮಸ್ಕಾರ ಮಾಡಿದಂತಹ ಎದ್ದು ನಿಂತಹ ಅವನನ್ನ ಒಳ್ಳೆ ದಿವ್ಯವಾದ ತೇಜೋ ರೂಪದಿಂದ ಎದ್ದಿದ್ದಾನೆ. ಆಗ ಆ ಅಜಗರ ರೂಪದಲ್ಲಿ ಬಂದಂತಹ ಆ ಯಾವ ವಿದ್ಯಾಧರ ಹೇಳ್ತಾ ಇದ್ದಾನೆ, ನಾನು ಒಬ್ಬ ವಿದ್ಯಾಧರ ಅಂತ ಹೇಳಿ, ನನ್ನ ಹೆಸರು ಸುದರ್ಶನ ಅಂತ ಈ ರೀತಿಯಾಗಿ ಹಿಂದಕ್ಕೆ ಒಂದ್ಸರ್ತಿ ಮತ್ತೆ ಆಂಗಿರಸ ಋಷಿಗಳು ಅವರನ್ನು ನೋಡಿ ತಾನು ಅತ್ಯಂತ ರೂಪವಂತ ಅವನು, ಹಾಗಾಗಿ ತನ್ನ ರೂಪದಿಂದ ಅಹಂಕಾರ ಬಂದು ಆ ಅಂಗಿರಸಿಗಳು ಅತ್ಯಂತ ಕೃಷರು, ಹಾಗಾಗಿ ಅವರನ್ನು ಅಪಹಾರ ಮಾಡಿದ್ದಾನೆ. ನೀವೇನಿದು ಹೀಗಿದ್ದೀರಲ್ಲ ಅಂಥೇಳಿ ಅವರನ್ನು ಅಪಮಾನ ಮಾಡಿದಾಗ ಅವರು ಮತ್ತೆ ನೀನು ಅಜಗರನಾಗು, ಸರ್ಪ ಆಗಿ ಹುಟ್ಟು ಎಂಬುದಾಗಿ ನನಗೆ ಶಾಪವನ್ನು ಕೊಟ್ಟಿದ್ರು. ಅದನ್ನು ನೋಡಿ ಅವನು ಹೇಳ್ತಾನೆ, ಯದಹಂ ಲೋಕಗುರುಣ ಪಾದಸ್ಪೃಷ್ಟೋ ಹತಾಶುಭ. ಅವ್ರು ಕೊಟ್ಟಿದ್ದು ನಿಜವಾಗ್ಲೂ ಶಾಪ ಅಲ್ವೇ ಅಲ್ಲ ಅಂತಂದ. ಯಾಕೆಂತಂದ್ರೆ ಇದೇನೋ ಅಜಗರನಾಗಿದ್ದೆ, ಆದರೆ ಸಾಕ್ಷಾತ್ ಪರಮಾತ್ಮ ನಿನ್ನ ಪಾದಸ್ಪರ್ಶ ಆಯ್ತಲ್ಲ, ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಯಾವುದು, ಇದು ನಿಜವಾಗ್ಲೂ ಶಾಪವಲ್ಲ, ಇದು ಆ ಋಷಿಗಳು ಮಾಡಿದ್ದು ದೊಡ್ಡ ಅನುಗ್ರಹ ಅಂತ ಈ ರೀತಿಯಾಗಿ ವಿದ್ಯಾಧರ ಅನೇಕ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಆಮೇಲಿಂದ ಗೋಪ್ಯಸ್ತದ್ಗೀತಮಾಕರ್ಣ್ಯ ಮೂರ್ಛಿತಾ ನಾವಿಷದ್ ನೃಪ. ಆಮೇಲೆ ಅಲ್ಲಿ ಕುಬೇರನ ಒಬ್ಬ ಭೃತ್ಯ ಬಂದ, ಶಂಖಚೂಡ ಎಂಬತಕ್ಕಂತಹ ಒಬ್ಬ ಕುಬೇರನ ಒಬ್ಬ ದೈತ್ಯ, ಕುಬೇರನ ಒಬ್ಬ ಭೃತ್ಯ. ಅವನೇನ್ ಮಾಡಿದ್ದಾನೆ, ಬಂದು ಆ ಪರಮಾತ್ಮ ಏನ್ ಮಾಡ್ತಾ ಇದ್ದ, ಅಲ್ಲಿ ವೇಣುನಾದವನ್ನು ಮಾಡ್ತಾ ಇದ್ದ. ವಿಶೇಷವಾಗಿರ್ತಕ್ಕಂತಹ ವೇಣುದಾನ, ಆ ವೇಣುನಾದ ಅದು ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ತಾರಲ್ಲಿ, 21 ರೀತಿಯಾದಂತಹ ಬೇರೆ ಬೇರೆ ಸ್ವರಗಳಿಂದ ಮಾಡಿದಾಗ ಅದನ್ನ ಕೇಳಿದವರು ಹಾಗೇ ನಿದ್ದೆ ಬಂದು ಮೂರ್ಛಿತರಾಗ್ಬಿಡ್ಬೇಕು, ಆ ರೀತಿಯಾಗಿ ಮಾಡಿದ್ದಾನೆ. ಆ ಗೋಪಿಕಾಸ್ತ್ರೀಯರೆಲ್ಲ ಹಾಗೆ ಮೂರ್ಛೆಗೊಂಡವರಂತೆ ಆಗಿದ್ದಾರೆ. ಈ ಸಂದರ್ಭವನ್ನು ನೋಡಿಕೊಂಡು ಆ ಕುಬೇರನ ಭೃತ್ಯ ಬಂದು ಆ ಗೋಪಿಕೆಯರನ್ನೆಲ್ಲ ಕದ್ದು 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 ತಗೊಂಡೋಗಿ ಉತ್ತರ ದಿಕ್ಕಿನಲ್ಲಿ ಒಂದ್ ಕಡೆಗೆ ಮುಚ್ಚಿಡ್ತಾ ಇದ್ದಾನೆ. ಅದು ಆ ಕೃಷ್ಣ ಬಲರಾಮ ಗೊತ್ತು, ನೋಡ್ತಾ ಇದ್ದಾರೆ ಏನ್ ಮಾಡ್ತಾರೋ ಅಂತ ಹೇಳಿ. ಅದನ್ನು ನೋಡಿಕೊಂಡು ಮತ್ತೆ ಅಲ್ಲಿಂದ ಹೋಗಿ ಅವನನ್ನು ಅಟ್ಟಿಸಿಕೊಂಡು ಹೋಗಿದ್ದಾರೆ. ಜೋರಾಗಿ ಓಡ್ತಾ ಇದ್ದಾನೆ. ಯಾವಾಗ ಬಲರಾಮಕೃಷ್ಣರು ಬಂದರು ಹೆದರ್ಕೊಂಡು ಓಡಿದ ಮೇಲೆ ಅವನ ಹತ್ತಿರಕ್ಕೆ ಹೋಗಿ ಮತ್ತೆ ಅವನನ್ನು ಸಂಹಾರ ಮಾಡಿ, ಅವನ ಒಂದು ತಲೆಯ ಮೇಲೆ ವಿಶೇಷವಾದಂತಹ ಒಂದು ಮಣಿ ಇತ್ತು, ಆ ರತ್ನದ ಮಣಿ, ಅದನ್ನ ಕಿತ್ತುಕೊಂಡು ಬಂದು ಅದನ್ನ ಬಲರಾಮನಿಗೆ ಅದನ್ನ ಕೊಟ್ಟಿದ್ದಾನೆ ಸಂತೋಷದಿಂದ. ಆಮೇಲೆ ಮತ್ತೆ ವೇಣುಗೀತೆಯನ್ನು ಮಾಡ್ತಾರೆ. ವಿಶೇಷವಾಗಿ ಆ ಗೋಪಿಕಾಸ್ತ್ರೀಯರೆಲ್ಲರೂ ಅನೇಕ ರೀತಿಯಿಂದ ವೇಣುಗೀತೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಇನ್ನೊಬ್ಬ ಅರಿಷ್ಟ ಎಂಬತಕ್ಕಂತಹ ಒಬ್ಬ ರಾಕ್ಷಸ, ದೈತ್ಯ, ಅವನು ಆ ವೃಷಭ ಎತ್ತಿನ ರೂಪದಲ್ಲಿ ಬರ್ತಾನೆ. ಅತೀ ದೊಡ್ಡದಾಗಿರ್ತಕ್ಕಂಥ ಘೋರವಾದ ರೂಪ ಒಂದು. ಎಂಥದ್ದು ಅಂತಂದ್ರೆ ಅವನ ಇದೆಲ್ಲಾನು ಕೊಂಬುಗಳು ಅದೆಲ್ಲಾನು ಅಲ್ಲಿ ಮೋಡಕ್ಕೆ ತಗಲ್ತಾ ಇತ್ತಂತೆ. ಅವನ ಬಾಲ ಜಾಡಿಸಿದ್ರೆ ಅಲ್ಲಿ ಮೇಲಿದ್ದಂತಹ ಮೋಡಗಳೆಲ್ಲ ಚಲ್ಲಾಪಿಲ್ಲಿ ಆಗಬೇಕು, ಆ ರೀತಿಯಾಗಿರ್ತಕ್ಕಂತಹ ಅತಿ ಭಯಾನಕನಾದಂತಹ ದೈತ್ಯ. ಅವನನ್ನು ಕೂಡ ಮತ್ತೆ ಯುದ್ಧವನ್ನು ಮಾಡಿ ಸಂಹಾರವನ್ನ ಮಾಡಿದ್ದಾನೆ. ಬಂದು ಸರ್ತಿ ಏನಾಯಿತು, ನಾರದರು ಬಂದರು. ಇನ್ನ ಆ ಕಂಸನ ಮರಣದ ಒಂದು ಕಾಲ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ಅದನ್ನ ಅರಿತಂತಹ ಆ ನಾರದರು ಅದಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ಆ ನಾರದ ಹತ್ರ ಬಂದರು. ಕಂಸ ಯಪ್ರಾಹ ಭಗವಾನ್ ನಾರದೋ ದೇವದರ್ಶನ ಯಶೋದಾಯ ಸುತಂ ಕನ್ಯಾಂ ದೇವಕ್ಯಾ ಕೃಷ್ಣಮೇವಚ. ಏನಪ್ಪ ಈ ಕೃಷ್ಣನ್ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇದೆಯಾ, ಏನ್ ತಿಳ್ಕೊಂಡಿದ್ಯಾ ನೀನು? ಈ ದೇವಕಿ ಒಳಗೆ ಹುಟ್ಟಿದ್ದ ಅವತ್ತು ಕೃಷ್ಣನೇ ಹುಟ್ಟಿದ್ದು. ಏನೋ ದೇವತೆಗಳು ನಮಗೆ ಮೋಸ ಮಾಡ್ಬಿಟ್ರೇನೋ ಹಾಗೆ ಹೀಗೆ ಅಂತೇಳಿ ಭ್ರಾಂತನಾಗಿದ್ದೆ, ಏನೂ ಇಲ್ಲ. ದೇವಕಿ ಒಳಗೆ ಹುಟ್ಟಿದ್ದು ವಸುದೇವ ಏನ್ ಮಾಡ್ದ, ತಗೊಂಡೋಗಿ ಅಲ್ಲಿ ನಂದನ ಮನೆಯಲ್ಲಿ ಇಟ್ಟಿದ್ದಾನೆ. ಆಮೇಲಿಂದ ಅಲ್ಲಿ ಹುಟ್ಟಿದಂತಹ ಕನ್ಯೆಯನ್ನೇ ದುರ್ಗೆಯನ್ನೇ ಇಲ್ಲಿ ತಂದ, ನಿನ್ನ ಕೈಯಿಂದ ಜಾರು ಹೋದ್ಲಲ್ಲ ಅವಳೇನೆ, ಇನ್ನೇನು ತಿಳ್ಕೊಳ್ಬೇಡ ಅಂತ ಹೇಳಿ ಸ್ಪಷ್ಟವಾಗಿ ಬಂದು ನಾರದರು ಅವನಿಗೆ ಹೇಳ್ಬಿಟ್ಟಿದ್ದಾರೆ. ಆಯ್ತು, ತಕ್ಷಣದಲ್ಲೇನೆ ಕೋಪ ಬಂತವನಿಗೆ. ನಿಶಮ್ಯತದ್ ಭೋಗಪತಿ, ಕೋಪ, ಅತ್ಯಂತ ಕೋಪ ಬಂದಿದೆ. ಮತ್ತೆ ಅವಾಗ ಏನು ಖಡ್ಗ ಎತ್ತಿ ಕೊಲ್ಲಬೇಕು ಅಂತ ಮಾಡಿದ್ದ, ಹಾಗೇನೆ ಕೊಲ್ಲಬೇಕು ಅಂತ ಹೇಳಿ ಮತ್ತೆ ಉದ್ಯುಕ್ತನಾಗ್ತಾ ಇದ್ದಾನೆ. ಆಗ ನಾರದರು ಬೇಡ ಬೇಡ ಕೊಲ್ಬೇಡ, ಅವರನ್ನ ಬಂಧನದಲ್ಲಿ ಹಾಕ್ಬಿಡಿ, ಈಗ ಸದ್ಯಕ್ಕಂತೂ ಏನ್ ಕೊಲ್ಲೋದೇನ್ ಬೇಡ ಅಂತ ಹೇಳಿ ನಿವಾರಿತೋ ನಾರದೇನ ತತ್ಸೋ ಮೃತ್ಯುಮಾತ್ಮನಃ. ಆಮೇಲಿಂದ ಏನ್ ಮಾಡ್ದ, ಆ ನಿಗಡ ಬಂಧನದಲ್ಲಿ ಮತ್ತೆ ಅವ್ರನ್ನೆಲ್ಲ ಬಿಟ್ಟಿದ್ದ. ಅವಾಗ ಈಗ ಮತ್ತೆ ಅವರನ್ನೆಲ್ಲ ಸರಪಳಿ ಅದನ್ನೆಲ್ಲ ಕಟ್ಟಿ ಪಾಶೈರ ಬಬಂಧ ಸಹಭಾಗ್ಯೆಯ ಆ ದೇವಕಿಯನ್ನ ವಸುದೇವನ್ನ ಮತ್ತೆ ಹಾಕಿದ್ದಾರೆ. ಆಮೇಲಿಂದ
ಮತ್ತೆ ಆ ಕಂಸ ಹೇಳ್ದ, ಇನ್ನೊಬ್ಬ ಕೇಶಿ ಅಂತ ಅನ್ನೋ ದೈತ್ಯ, ಅವನಿಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟೆಲ್ಲ ಮತ್ತೊಬ್ಬರನ್ನ ಕಳಿಸಿದ್ರೆ ಅವರೂ ಸಾಯ್ತಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ, ಮಟ್ಟಿಗೆ ನೋಡೋಣ, ಪ್ರಯತ್ನ ಪಡೋಣ ಕೃಷ್ಣನ್ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಇನ್ನೊಬ್ಬ ಕೇಶಿ ಅಂತ ಹೇಳಿ ಕುದುರೆಯ ಒಂದು ರೂಪದಲ್ಲಿದ್ದಂತ ಅವನು ಕೂಡ ಭಯಂಕರ ದೈತ್ಯ, ಅವನನ್ನು ಹೋಗು ನೀನು ರಾಮಕೃಷ್ಣರನ್ನ ಕೊಂದು ಬಾ ಅಂತ ಹೇಳಿ ಕರೆದು ಅಲ್ಲಿದ್ದಂತಹ ಅವ್ರನ್ನೆಲ್ಲ, ಯಾವಾಗ ನಾರದರಿಂದ ಗೊತ್ತಾಯ್ತೋ, ಹಾಟ್ ನ್ಯೂಸ್ ಇದು ಗೊತ್ತಾದ ತಕ್ಷಣದಲ್ಲೇನೆ ಎಲ್ಲರನ್ನೂ ಕರೆದ ಸಭೆ. ಓ, ಕೃಷ್ಣ ಎಲ್ಲೋ ಇದಾನಂತೆ, ಈಗ ಏನಾದ್ರೂ ನಾವೀಗ ವ್ಯವಸ್ಥೆಯನ್ನು ಮಾಡಲೇಬೇಕು, ಇಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಸಭೆಯನ್ನ ಸೇರಿಸಿದ್ದಾನೆ. ರಾಮಕೃಷ್ಣ ಸುತೋಮಖ್ಯಂ ಮೃತ್ಯು ಕಾಲ ಯಾವ ಶ್ರೀರವಾಣಿ ಏನು ಹೇಳಿತ್ತೋ ಆ ಪ್ರಕಾರವಾಗಿ ಇಲ್ಲಿ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ, ಬಂದು ಇದಕ್ಕೇನಾದ್ರೂ ಒಂದು ಮಾಡಬೇಕು, ಈಗಿಂದೀಗ ಒಂದು ಧನುರ್ಯಾಗವನ್ನು ಮಾಡೋಣ, ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಂಚಗಳು ಅದನ್ನೆಲ್ಲವನ್ನು ಕೂಡ ನೀವು ತಯಾರು ಮಾಡಬೇಕು ಅಂತ ಈ ರೀತಿಯಾಗಿ ಅಲ್ಲಿ ಹೇಳಿದ್ದಾನೆ. ಆಮೇಲಿಂದ ಅದ್ಭುತವಾಗಿರ್ತಕ್ಕಂಥ 10,000 ಆನೆಯಷ್ಟು ಬಲ, ಎಷ್ಟು ಆನೆಗೆ ಆ ಕೋಲೆಯ ಪೀಡ ಕೇಳಿದ್ಯೋ ಇಲ್ವೋ, 10,000 ಆನೆ ಅಷ್ಟು ಇರ್ತಕ್ಕಂತಹ ಅತಿ ಬಲಿಷ್ಠವಾಗಿರ್ತಕ್ಕಂತಹ ಆನೆ, ಅದನ್ನ ತಯಾರು ಮಾಡ್ರಿ, ಬಾಗಿಲಲ್ಲಿ ಇಡಬೇಕು, ಅದಕ್ಕೊಂದು ಸೊಂಡಲಿಗೆ ಒಂದು ಆಯುಧವನ್ನ ಕೊಡ್ರಿ, ಮುದ್ಗರ, ಅದು ಬಂದ ತಕ್ಷಣ ಕೃಷ್ಣನ್ಗೆ ಹೊಡಿಬೇಕು, ಆ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ರಿ. ಈ ರೀತಿಯಾಗಿ ಸೋಪ್ಯಾಕುಲ ಅವನು ಆ ಕೋಲ ಪೀಡವನ್ನ ಏನು ಇದು ಮಾಡುವಂತಹ ಮಾವುಟಿಗ ಅವನೇನಿದ್ದ, ಅವನು ಕೇಳ್ದ, ಏನಿದು ನಿಮ್ ತಂಗಿ ಮಗ ಕೃಷ್ಣ, ಅವನು ಅಂಥದ್ದು ಅವ್ರನ್ನೆಲ್ಲ ಕೊಲ್ಬೇಕು ಅಂತ ನನಗಂತೂ ಭಯ ಆಗತ್ತಪ್ಪ ಅಂತ. ಅವನು ಏನು ಅಲ್ಲಿ ಇದ್ನೋ ಇಲ್ವೋ ಗೊತ್ತೇ ಇಲ್ವೋ, ಇಷ್ಟೊತ್ತು ಆಗಿದ್ದೇನು ಗೊತ್ತೇ ಇಲ್ವೋ, ಏನು ಗೊತ್ತಿಲ್ಲದೆ ಇದ್ದಂತ ಕೇಳ್ತಾ ಇದ್ದಾನೆ, ಏನಿದು ಮಕ್ಕಳನ್ನ ಕೊಲ್ಲು, ನಂಗೆ ಭಯ ಆಗತ್ತಪ್ಪ ಅಂದ. ಆಗ ಓಹೋ, ಇವ್ರಿಗೆ ಎಷ್ಟೋ ಜನಕ್ಕೆ ಹಾಗಾದ್ರೆ ಏನು ಗೊತ್ತೇ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಅವ್ರನ್ನೆಲ್ಲ ಮತ್ತೆ ಕರೆದ. ಕಂಸ ನಾನು ಯಾರು ಏನು ಅದನ್ನೆಲ್ಲ ತನ್ನ ರಹಸ್ಯವನ್ನು ನಾರದರು ಹಿಂದೆ ಅವನಿಗೆ ಹೇಳಿದ್ರು, ಅದನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಮಾತಾ ಮಹಾಭಾಗ ಕದಾಚಿತ್ ಕಮಲೇಕ್ಷಣ ವಿಚಚಾರ ಗೃಹೋದ್ಯಾನೆ. ನಮ್ಮ ತಾಯಿ ಏನಿದ್ಲು ಅವಳು ಒಂದ್ಸರ್ತಿ ಇಲ್ಲೇನೆ ಒಂದು ಉದ್ಯಾನವನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಆಗ ತಾನೇ ಋತುಸ್ನಾತಳಾಗಿದ್ದಳು. ಸಂಚಾರವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ತನ್ನ ಪತಿಯನ್ನ ನೆನೆಸ್ಕೊಂಡು ಅವಳು ಮೋಹದಿಂದ ಒಂದು ರೀತಿಯಾದಂತಹ ಕಾತರತೆಯಿಂದ ಅಲ್ಲೆಲ್ಲ ಉಪವನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಒಬ್ಬ ದ್ರುಮಿಳ ಎಂಬತಕ್ಕಂಥ ಒಬ್ಬ ಗಂಧರ್ವ, ಅವನು ದಾನವ ಗಂಧರ್ವ. ಅವನು ಮನಸ್ಸಿನಲ್ಲಿ ಇವಳೇನೋ ವಿಚಾರವನ್ನು ಮಾಡ್ತಾ ಇದ್ದಾಳೆ, ತನ್ನ ಪತಿಯನ್ನ ನೆನೆಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತು ಅವನಿಗೆ. ಗೊತ್ತಾದ ತಕ್ಷಣ ಏನ್ ಮಾಡ್ದ, ಆ ಉಗ್ರಸೇನನ ರೂಪವನ್ನ ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಬಂದು ಮತ್ತೆ ಭರ್ತಾರಂ, ಅವಳು ಏನ್ ನನ್ನ ಗಂಡನೇ ಬಂದ ಅಂತ ತಿಳ್ಕೊಂಡ್ಳು. ಆ ಉದ್ಯಾನವನದಲ್ಲಿ ಅವರ ಜೊತೆಗೆ ಅಂಗಸಂಗವನ್ನು ಮಾಡಿಬಿಟ್ಟಿದ್ದಾಳೆ. ಆಗ ಗೊತ್ತಾಯ್ತು, ಓಹೋ ಇವನು ಯಾರೋ ಬೇರೆಯವನಿದ್ದಾನೆ, ಇವನು ನನ್ನ ಗಂಡ ಅಲ್ಲ ಅಂತನೋ ಗೊತ್ತಾಗಿದೆ ಅವಳಿಗೆ. ಹಾಗಾಗಿ ತತ್ರೈವ ಕಶ್ಚಿತ್ ಗಂಧರ್ವ ದ್ರುಮಿಲೋ ನಾಮ ಬಂದ. ಆಮೇಲಿಂದ ಗೊತ್ತಾದ ತಕ್ಷಣ ಬಹಳ ದುಃಖ ಆಯ್ತು ಅವಳಿಗೆ. ಏನ್ ನನ್ನ ಗಂಡ ಅಂತ ತಿಳ್ಕೊಂಡೆ ನಾನು, ಈ ರೀತಿಯಾದಂತಹ ಅನರ್ಥ ಆಗೋಯ್ತಲ್ಲ ಅಂತ ಹೇಳಿ ಬಹಳ ದುಃಖ ಆಗಿದೆ. ಬಾಯಿಗೆ ಬಂದಂತೆ ಅವನಿಗೆ ಬೈತಾ ಇದ್ದಾಳೆ, ಯಾರು ನೀನು ಹಾಗೆ ಹೀಗೆ ಅಂತ. ಇಲ್ಲ ನಾನು ಗಂಧರ್ವ, ಹಾಗೆ ಅನೇಕ ಸಂವಾದದ ಮಾತುಗಳಿದೆ. ಆಮೇಲಿಂದ ಅವಳಿಗೆ ಕೋಪ ಬಂದು ಈ ಒಂದು ಅಪಚಾರದಿಂದಾಗಿ ಈ ಹುಟ್ಟುವಂತಹ ಮಗ ಅವನೇ, ಕಂಸ ಮುಂದೆ ಹುಟ್ಟುವಂತವನು. ಹಾಗಾಗಿ ತಾನೇ ತಾಯಿ ಅವಳು ಶಾಪವನ್ನು ಕೊಡ್ತಾಳೆ, ತನ್ನ ಸಂತತಿಗೆ ತಾನೇ ಶಾಪವನ್ನ, ನಿನ್ನಿಂದ ಹುಟ್ಟಿದ್ದಿದ್ದು ಅನರ್ಥ ಆಗಿದೆ, ನನ್ನ ಪತಿಯಿಂದ ಬಂದಿದ್ದಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಇವನೇನಿದ್ದಾನೆ ದೇವತೆಗಳನ್ನ ದ್ರೋಹ ಮಾಡಲಿ, ಬ್ರಾಹ್ಮಣರನ್ನ ದ್ರೋಹ ಮಾಡಲಿ, ಅತ್ಯಂತ ದುಷ್ಟನಾಗ್ಲಿ, ಬ್ರಹ್ಮದ್ರೋಹ ಮಾಡಲಿ, ಹಾಗೂ ಈ ಕುಲದಲ್ಲಿ ಯಾರು ಹುಟ್ಟುತ್ತಾರೆ ಅವನಿಂದಲೇ ಅವನು ಸಾಯಲಿ ಅಂತ ಈ ರೀತಿಯಾಗಿ ಅವಳಲ್ಲಿ ಶಾಪವನ್ನ ಕೊಟ್ಟಿದ್ದಾಳೆ. ಈ ಎಲ್ಲ ವಿಷಯವನ್ನು ಕೂಡ ನಾರದರು ನನಗೆ ಹೇಳಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಏನು ಅಂತಂದ್ರೆ ಇವರು ಯಾರೋ ಉಗ್ರಸೇನ ನಮ್ಮ ತಂದೆನೇ ಅಲ್ಲ. ಹಾಗಾಗಿ ನಾನು ಇವನ್ನು ಕೊಂದ್ರೂ ನನಗೇನು ಪಾಪ ಬರೋದಿಲ್ಲ. ಹಾಗಾಗಿ ಈ ಬಂಧು ಬಳಗ ಇವರು ಯಾರು ನನಗೆ ಸಂಬಂಧನೇ ಇಲ್ಲ, ನಾನು ಗಂಧರ್ವನ ಮಗ ನಾನು. ಹಾಗಾಗಿ ನೀವೇನು ಏನಿದು ನಿನ್ ತಂಗಿ ಮಗ ಅವನ್ಯಾ ಕೊಲ್ತೀಯ ಹಾಗೆಲ್ಲ ಕೇಳಕ್ ಹೋಗ್ಬೇಡ್ರಿ, ಇವ್ರನ್ನೆಲ್ಲ ನಾನು ಮಹಾದ್ವೇಷ ಮಾಡ್ತೀನಿ, ನಾನು ಇವರೆಲ್ಲ ದ್ವೇಷಿಗಳು ಅಂತ ಈ ರೀತಿಯಾಗಿ ತಿಳ್ಕೊಂಬಿಡ್ರಿ ಎಲ್ಲ ಇನ್ನೊಂದ್ಸತಿ ಅಂತ ಹೇಳಿ, ಮತ್ತೆ ಇವ್ರನ್ನೆಲ್ಲ ಕೊಂದರೂ ಕೂಡ ನನಗೆ ಯಾವ ದೋಷವೂ ಕೂಡ ಬರುವಂಥದ್ದಲ್ಲ. ಹತ್ವಾನ ಜಾಯತೆ ದೋಷ ಮಮ ಗಂಧರ್ವ ಜನ್ಮನಃ. ಆದ್ದರಿಂದ ಗಂಧರ್ವನಿಂದ ಹುಟ್ಟಿದ್ದೇನೆ, ನನಗೆ ಯಾವ ರೀತಿಯಾಗಿರ್ತಕ್ಕಂತಹ ದೋಷವೂ ಕೂಡ ಬರುವುದಿಲ್ಲ ಅಂತ ಹೇಳಿ ಮತ್ತೆ ಅಕ್ರೂರನ್ನ ಕರೆದ.
ಅತ್ಯಂತ ಪರಮಭಕ್ತ ಅವನು. ಹಾಗಾಗಿ ಅಕ್ರೂರನ್ನ ಕರೆದಿದ್ದಾನೆ. ನೋಡಪ್ಪ, ನಿನ್ನಿಂದಲೇ ಎಲ್ಲ ಕಾರ್ಯ ಆಗಬೇಕು ಅಂತ ಹೇಳಿ ಅವನ ಕೈಯನ್ನ ಗೃಹೀತ್ವ ಪಾಣಿನಾ ಪಾಣಿಂ, ಅವನ ಕೈಯನ್ನು ಹಿಡಿದು ಹತ್ರ ಕರೆದುಕೊಂಡು ಹೋಗಿ, ಭೋ ದಾನವತೆ ಮಖ್ಯಂ ಕ್ರಿಯತಾಂ ಮೈತ್ರ ಮಾದೃತಃ, ನೀನು ಅತ್ಯಂತ ಮಿತ್ರ ನನಗೆ. ಹಾಗಾಗಿ ನೀನೇನ್ ಮಾಡ್ಬೇಕು ಅಂತಂದ್ರೆ ಆ ನಂದವ್ರಜಕ್ಕೆ ಹೋಗಿ ಆ ಕೃಷ್ಣನನ್ನ ಕರೆದುಕೊಂಡು ಬರ್ಬೇಕು. ಆ ಕೃಷ್ಣ ಬಲರಾಮನ್ನ ಕರೆದುಕೊಂಡು ಬರುವಂತಹ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇನೆ ನಾನು. ಹೋಗಿ ಎಲ್ಲವನ್ನೂ ಹೇಳ್ತಾನೆ ಸ್ಪಷ್ಟವಾಗಿ. ಆಸಾತೆ, ನಾನು ಈಗ ಒಂದು ಧನುರ್ ಯಾಗವನ್ನು ಮಾಡಬೇಕು. ಹಾಗಾಗಿ ಆ ನಿಮಿತ್ತದಿಂದ ಅವನ್ನ ಕರೆ. ಅವ್ರು ಎಷ್ಟು ದುಷ್ಟರು ಅಂತ ಅನ್ನೋದು ಗೊತ್ತಿದೆ ನಿನಗೆ. ಎಷ್ಟೆಲ್ಲ ನಾನು ಪ್ರಯತ್ನ ಪಟ್ಟರು ಆ ಕೃಷ್ಣ ಬಲರಾಮರನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ಕರೆದು ಇಲ್ಲೇನೆ, ಯಾಕೆಂತಂದ್ರೆ ಹೋಮ್ ಪಿಚ್ ಇದ್ದಂಗೆ. ಅಂದ್ರೆ ಇಲ್ಲಿ ಬೇರೆ ಕಡೆ ಯಾವ್ದು ಆಗೋದಿಲ್ಲ. ನಮ್ಮ ಹೋಮ್ ಪಿಚ್ ಅಂತಂದ್ರೆ ಭಾರಿ ಸಾಮರ್ಥ್ಯ ಇರುತ್ತೆ ನಮಗೆ ಅಂತ ಹೇಳಿ ಅವ್ರನ್ನ ಕರ್ಕೊಂಬ, ಇಲ್ಲೇನೆ ಅವ್ರನ್ನ ಕೊಂದು ಹಾಕೋಣ ಅಂತ ಈ ರೀತಿಯಾಗಿ ಘಾತಯೇಶ್ಯೆ ಇಹಾನೀತೋ ಕಾಲಕಲ್ಪೇನ ಹಸ್ತಿನ, ನನ್ನ ಹತ್ರ ಬೇಕಾದಷ್ಟು ಕೋಲ ಪೀಡ ಇದೆ, ಮತ್ತೆ ಮುಷ್ಟಿಕ ಚಾಣೂರಿದ್ದಾರೆ, ಬೇಕಾದಷ್ಟು ದೊಡ್ಡ ಸೈನ್ಯ ಇದೆ. ಹಾಗಾಗಿ ಇಲ್ಲಿ ಕರೆದು ಅವ್ರನ್ನ ಸಂಹಾರ ಮಾಡೋಣ, ಹೋಗಿ ಕರ್ಕೊಂಬ. ನೋಡ್ರಿ ಹೆಂಗಿದೆ, ಕೃಷ್ಣನ ಸಂಹಾರ ಮಾಡ್ಲಿಕ್ಕೆ ಅವ್ರನ್ನ ಅಕ್ರೂರನ್ನ ಕಳಿಸ್ತಾ ಇದ್ದಾನೆ. ಅಂಥ ಅತೀ ಭಕ್ತ ಅವನು. ಹಾಗಾಗಿ ಮತ್ತೆ ಉಗ್ರಸೇನಂ, ಅವನನ್ನ ಕೊಂದು ನನ್ನ ತಂದೆಯನ್ನ, ಅವನ ಅತ್ಯಂತ ರಾಜ್ಯ ಕಾಮುಕ ಅವನು, ಯಾವಾಗ್ಲೂ ಅವನನ್ನು ಕೊಲ್ತೇನೆ. ದೇವಕ ಅಂತ ಏನಿದ್ದಾನೆ ಅವನನ್ನ, ಆಹುಕ ಹಿಂದೆ ಕೇಳಿದ್ವಲ್ಲ, ಅವರೆಲ್ಲರನ್ನೂ ಕೂಡ ಕೊಂದು ಆಮೇಲಿಂದ ನನಗೆ ಬೇಕಾದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಒಳ್ಳೊಳ್ಳೆ ಫ್ರೆಂಡ್ಸು, ಜರಾಸಂಧ, ನರಕಾಸುರ, ಇವರೆಲ್ಲ ಇರ್ತಕ್ಕಂಥವ್ರು. ಅವರ ಜೊತೆಗೆ ನಾನು ಶಂಬರ, ಅವರೆಲ್ಲ ನಮ್ಮ ಫ್ರೆಂಡ್ಸು. ಹಾಗಾಗಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನೆಲ್ಲ ಸಂಹಾರ ಮಾಡಿ, ಅಂದ್ರೆ ಇವರೆಲ್ಲ ಒಳ್ಳೆಯವರು, ಅವರೆಲ್ಲ ದುಷ್ಟರು ಅನ್ನೋ ರೀತಿಯಲ್ಲಿ ನಾನು ಒಳ್ಳೆ ಅತ್ಯಂತ ನಿಷ್ಕಂಟಕವಾಗಿ ರಾಜ್ಯವನ್ನ ನಾನು ಆಳ್ತೇನೆ ಎಂಬುದಾಗಿ ಅಕ್ರೂರನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಅವನಂದ ಅಷ್ಟರೊಳಗೆ ಆ ಕೇಶಿ ಅಂತನ್ನೋನೇನು ದೈತ್ಯನನ್ನ ಆಜ್ಞೆ ಮಾಡಿದ್ದ ಅವನು ಬಂದ. ಅದು ದೊಡ್ಡದಾಗಿರ್ತಕ್ಕಂತಹ ಒಂದು ಅವರಿಬ್ಬರ ಯುದ್ಧವನ್ನ ಇಲ್ಲಿ ವರ್ಣನೆಯನ್ನ ಮಾಡ್ತಾರೆ. ವರ್ಣನೆಯನ್ನ ಮಾಡಿ ಆಮೇಲಿಂದ ಅಲ್ಲಿ ನಾರದರು ಕೂಡ ಮತ್ತೆ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅಂದ್ರೆ ಮುಂದೆ ಏನೇನು ಘಟನೆ ಆಗತ್ತೆ, ಅವರು ಕೂಡ ಒಳ್ಳೆ ತ್ರಿಕಾಲ ಜ್ಞಾನಿಗಳು ನಾರದರು. ಹಾಗಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅವತೀರ್ಣೋ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ, ಎಲ್ಲ ಸಜ್ಜನ ರಕ್ಷಣೆ ಮಾಡಲಿಕ್ಕೆ ಹಾಗೂ ಮತ್ತೆ ದುರ್ಜನನ್ನು ನಾಶ ಮಾಡ್ಲಿಕ್ಕಾಗಿ ಅವತಾರ ಮಾಡಿರ್ತಕ್ಕಂಥ ಪರಮಾತ್ಮ ನೀನು. ಮುಂದೆ ನಾನು ನೋಡ್ಬೇಕಾಗಿದೆ, ಅಂದ್ರೆ ಏನೇನು ಘಟನೆಗಳಾಗತ್ತೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಚಾಣೂರನ್ನ ಕೊಲ್ಲಬೇಕು, ಮುಷ್ಟಿಕನನ್ನ ಕೊಲ್ಲಬೇಕು, ಕಂಸನನ್ನ ಕೊಲ್ಲಬೇಕು ನೀನು, ಮುಂದೆ ನರಕಾಸುರನ್ನ ಕೊಲ್ಲಬೇಕು, ಪಾರಿಜಾತ ಹರಣವನ್ನ ಮಾಡಬೇಕು, ಇಂದ್ರನ ಒಂದು ಗರ್ವವನ್ನ ಇದು ಅಹಂಕಾರವನ್ನ ಮುರಿಬೇಕಾಗಿದೆ. ಹಾಗೂ ರುಕ್ಮಿಣಿಯ ಜೊತೆಗೆ ನೀನು ಮತ್ತೆ ವೀರ್ಯಶುಲ್ಕ ಅವಳು ಪತ್ರವನ್ನು ಬರೀತಾಳೆ, ಆ ರುಕ್ಮಿಣಿಯ ವಿವಾಹವನ್ನು ಮಾಡ್ಕೊಳ್ಬೇಕಾಗಿದೆ ನೀನು. ಸಮಂತಕ ಮಣಿಯನ್ನ ಅದರ ಅಪವಾದ ಬರುತ್ತೆ, ಅದರದೆಲ್ಲ ಪರಿಹಾರವನ್ನು ಮಾಡಬೇಕು. ಸತ್ಯಭಾಮ ವಿವಾಹವನ್ನು ಮಾಡಿಕೊಳ್ಳಬೇಕು. ಆಮೇಲಿಂದ ಆ ಮೃತಪುತ್ರನಾಗಿದ್ದಾನೆ ಒಬ್ಬ ಸಂದೀಪಿನಿ ಋಷಿಗಳಂತ ಮುಂದೆ ಇಲ್ಲೇ ಬರುತ್ತೆ, ಅವರ ಪುತ್ರನ ತಂದುಕೊಡ್ಬೇಕು. ಆ ನಂತರ ಕೊನೆಗೆ ಮಹಾಭಾರತ ಯುದ್ಧ ಆಗುವವರೆಗೂ ಕೂಡ ಎಲ್ಲವನ್ನೂ ಪಟ 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 ಆ ನಾರದರು ಮುಂದೆ ಏನು ಭವಿಷ್ಯದಲ್ಲಿ ಆಗಬೇಕಾಗಿದೆ ಅದನ್ನೆಲ್ಲವನ್ನೂ ಕೂಡ ಆ ಕೃಷ್ಣನ ಸ್ತೋತ್ರ ಮಾಡುವ ಮೂಲಕವಾಗಿ ಅಲ್ಲಿ ಪೌಂಡ್ರಕನ ವಧೆಯನ್ನ ಮಾಡಬೇಕು. ಆಮೇಲೆ ಅದನ್ನೆಲ್ಲ ನಾನು ನೋಡ್ಬೇಕಾಗಿದೆ ಕೃಷ್ಣ, ನಾನು ಕಾತರನಾಗಿ ಕಾಯ್ತಾ ಇದ್ದೆ, ನಾನು ಎಲ್ಲವನ್ನ ನೋಡ್ಬೇಕು. ನಮ್ಗೆ ಇಂದಲ್ಲ ನಾಳೆ ಅಂದ್ರೆ ಈಗೇನಿದೆ ಭಾಗವತದಲ್ಲಿ ಕೇಳ್ತಾ ಇದೀವಿ, ಇದೆಲ್ಲ ಮಹಾಭಾರತದಲ್ಲಿ ಕೇಳ್ತೇವೆ, ಆ ರಾಮಾಯಣದ ಕಥೆಗಳನ್ನ, ಇದನ್ನೆಲ್ಲ ನೋಡಿದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಆ ಮೋಕ್ಷಕ್ಕೆ ಹೋದಾಗ ಇನ್ನೇನು ಕೆಲಸನೇ ಇಲ್ಲ ನಮಗೆ, ಈಗಲೇ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಮೋಕ್ಷಕ್ಕೆ ಹೋದಾಗ ನಮ್ಗೆ ಇನ್ನೇನಪ್ಪ ಅಂತಂದ್ರೆ ಇದೆಲ್ಲ ಚರಿತ್ರೆಗಳನ್ನ ಕಣ್ಣು ಮುಂದೆ ನನಗೆ ತೋರಿಸು ಅಂತ ಕೇಳಬೇಕು. ಪರಮಾತ್ಮ ನೋಡ್ತಾ ಹೋದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಆ ಪರಮಾತ್ಮನ ಲೀಲೆಗಳು. ಹಾಗಾಗಿ ಅದನ್ನೆಲ್ಲ ನೋಡ್ಬೇಕು ನಾನು ಅಂತ ಹೇಳಿ ಇಲ್ಲಿ ನಾರದರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ನೀನು ಪಾರ್ಥ ಸಾರಥಿ ಆಗ್ತೀಯಾ, ಮತ್ತೆ ಆ ಕೌರವರ ಜೊತೆ ಅಕ್ಷೋಹಿಣಿ ಸೈನ್ಯ ಅದನ್ನೆಲ್ಲ ಮತ್ತೆ ಸಂಹಾರ ಮಾಡಬೇಕಾಗಿದೆ, ಇದನ್ನೆಲ್ಲವನ್ನು ಕೂಡ ನಾನು ನೋಡಬೇಕಾಗಿದೆ ಕೃಷ್ಣ ಅಂತ ಹೇಳಿ ನಾರದರು ವಿಶೇಷವಾಗಿ ಏವಂ ಯದುಪತಿಂ ಕೃಷ್ಣಂ ಭಗವಾನ್ ಭಾಗವತ ಪ್ರವರೋ ಮುನಿ ಈ ರೀತಿಯಾಗಿ ಆ ಸ್ತೋತ್ರವನ್ನ ಮಾಡಿದ್ದಾರೆ. ಅಷ್ಟರೊಳಗೆ ಇನ್ನೊಬ್ಬ ಒಂದು ವ್ಯೋಮಾಸುರ ಅಂತ ಹೇಳಿ ಬಂದ. ಅವನು ಬಂದು ಗೋಪಾಲಕರ ವೇಷದಲ್ಲಿ ಬಂದು ಮತ್ತೆ ಸಂಹಾರ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿದ್ದಂತಹ ಒಬ್ಬೊಬ್ಬ ಗೋಪಾಲಕರನ್ನೇ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಅವನ ಜೊತೆಗೆ ಮತ್ತೆ ಯುದ್ಧವನ್ನು ಮಾಡಿ ಅವನನ್ನು ಕೂಡ ಯಮಪುರಿಗೆ ಆ ಪರಮಾತ್ಮ ಅಟ್ಟಿದ್ದಾನೆ. ಆ ನಂತರದಲ್ಲಿ ಅಕ್ರೂರ ಮತ್ತೆ ಪ್ರಯಾಣವನ್ನು ಮಾಡಬೇಕು. ಆ ಹಿಂದಿನ ದಿನ ಸಾಯಂಕಾಲ ಹೇಳಿದ್ದ, ಬೆಳಗ್ಗೆ ಎದ್ದು
ತಾನು ಆ ರಥವನ್ನ ಸಿದ್ಧಗೊಳಿಸಿಕೊಂಡು ಅಲ್ಲಿಂದ ಉಷಿತ್ವ ರಥಮಾಸ್ಥಾಯ ಪ್ರಯೋ ನಂದಗೋಕುಲಂ, ಆ ನಂದಗೋಕುಲಕ್ಕೆ ಹೊರಡ್ತಾ ಇದ್ದಾನೆ. ನಂದಗೋಕುಲಕ್ಕೆ ಹೊರಡುವಾಗ ಮಥುರಾ ಪಟ್ಟಣದಿಂದ ದಾರಿಯೊಳಗೆ ಎಷ್ಟು ವಿಶೇಷವಾಗಿ ಅಂದ್ರೆ ಹೇಳಲಿಕ್ಕೆ ಸಮಯ ಇಲ್ಲ, ಆ ಅಕ್ರೂರನ ಭಕ್ತಿ ಎಷ್ಟು ಅಂತಂದ್ರೆ ತಾನು ಅಲ್ಲೇ ಕಲ್ಪನೆ ಮಾಡ್ತಾ ಹೋಗ್ತಾ ಇದ್ದ, ನಾನು ಇಲ್ಲಿಂದ ಹೋಗ್ತೀನಿ. ಅದೆಂಥ ಅದ್ಭುತವಾಗಿರ್ತಕ್ಕಂತಹ ಗೋಕುಲ ಅದು, ಅಲ್ಲೆಲ್ಲ ಕೃಷ್ಣ ಪರಮಾತ್ಮ ಸಂಚಾರ ಮಾಡಿರ್ತಕ್ಕಂಥದ್ದು. ನಾನು ಹೋದ ತಕ್ಷಣದಲ್ಲೇನೆ ಆ ಕೃಷ್ಣ ನನ್ನನ್ನು ಸ್ವಾಗತ ಮಾಡ್ತಾನೆ, ಮಾಡಿದ ತಕ್ಷಣ ನಾನು ಅವನಿಗೆ ನಮಸ್ಕಾರವನ್ನು ಮಾಡ್ತೇನೆ. ಅವನ ಸ್ಪರ್ಶ ಆಯಿತು ಅಂತಂದ್ರೆ ನನ್ನ ಅನಂತ ಜನ್ಮಗಳ ಪಾಪ ಎಲ್ಲ ಸುಟ್ಟು ಭಸ್ಮ ಆಗುತ್ತೆ. ಈ ರೀತಿಯಾಗಿ ವಿಚಾರವನ್ನು ಹೋಗ್ತಾನೆ, ನನಗೆ ಏನೇನು ಸತ್ಕಾರ ಮಾಡ್ತಾನೆ ಹಾಗೇ ವಿಚಾರವನ್ನು ಮಾಡ್ತಾ ಆ ಪರಮಾತ್ಮನ ಎಲ್ಲ ಮಹಿಮೆಗಳನ್ನ ಅವನು ಸಾಯಂಕಾಲದ ಸಮಯ ಆಗ್ತಾ ಬಂತು. ಬೆಳಗ್ಗೆ ಹೊರಟಿದ್ದ, ಸಾಯಂಕಾಲದವರೆಗೆ ಹೋಗ್ತಾ ಇದ್ದ. ಆಮೇಲೆ ಇನ್ನೇನು ಸೂರ್ಯಾಸ್ತ ಆಗಬೇಕು ಅಷ್ಟರೊಳಗೆ ಸರಿಯಾಗಿ ಗೋಕುಲವನ್ನ ತಲುಪಿದ್ದಾನೆ. ದದರ್ಶ ಕೃಷ್ಣಂ ರಾಮಂಚ ವ್ರಜೆ ಗೋದೋಹನಂ, ಅವರಿಬ್ರು ಅಲ್ಲೇನೆ ಮತ್ತೆ ಹಾಲನ್ನ ಕರಿತಾ ಇದ್ದಾರೆ. ಮತ್ತೆ ಬಲರಾಮ ಮತ್ತೆ ಕೃಷ್ಣ ನೋಡಿದ. ಅಲ್ಲಿಂದ ರಥದ ಹತ್ತಿರಕ್ಕೆ ಬಂದು ಅಲ್ಲಿ ಉರುಳ್ತಾ ಇದ್ದಾನೆ ಆ ಮರಳ ಮೇಲೆ. ಇಲ್ಲೆಲ್ಲ ಕೃಷ್ಣ ಓಡಾಡಿರತಕ್ಕಂತಹ ಸ್ಥಳ ಅಂತ ಹೇಳಿ ಆ ಮರಳ ಮೇಲೆ ಉರುಳಿ 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 ಅಷ್ಟೊಂದು ಭಕ್ತಿಯಿಂದ ಉರುಳ್ತಾ ಇದ್ದಾನೆ. ರಥಾತ್ ತೂರ್ಣಂ ಅವಪ್ಲುತ್ಯ ಸೋಕ್ರೂರ ಸ್ನೇಹ ವಿಹ್ವಲ ಪಪಾತ ಚರಣೋಪಂತೆ, ದಂಡವತ್ ಸಾಷ್ಟಾಂಗ ನಮಸ್ಕಾರವನ್ನ ಆ ಬಲರಾಮ ಕೃಷ್ಣ ಇದ್ದಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿದ. ಆ ಕೃಷ್ಣ ಅಂತೂ ಅದ್ಭುತ. ಒಂದು ಯಾರೇ ಬ್ರಾಹ್ಮಣರು ಬಂದು ಸತ್ಕಾರ ಮಾಡುವಂತಹದ್ದು. ಆ ಕ್ರೂರ ಅವನು ಭಕ್ತ ಅಂತ ಅನ್ನೋದು ಗೊತ್ತು, ವಯಸ್ಸಿನಲ್ಲೂ ಕೂಡ ಹಿರಿಯ. ಹಾಗಾಗಿ ಬಂದ ತಕ್ಷಣದಲ್ಲೇನೆ ಉತ್ತಮವಾಗಿರ್ತಕ್ಕಂಥ ಸಿಂಹಾಸನವನ್ನು ಕೊಟ್ಟು ಆ ಪಾದ ಪ್ರಕ್ಷಾಲನ ಮಾಡಿದ್ದಾನೆ. ಪ್ರಕ್ಷಾಲ್ಯ ವಿಧಿವಿತ್ ಪಾದವು ಮಧುಬರ್ಕ ಇತ್ಯಾದಿಗಳನ್ನು ಮಾಡಿ ಆಮೇಲಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಭಕ್ಷ್ಯ ಭೋಜ್ಯಗಳ ಆಹಾರವನ್ನು ಆಗಿಂದಾಗ ಗೋದಾನವನ್ನು ಮಾಡಿದ್ದಾನೆ. ಗೋದಾನವನ್ನು ಮಾಡಿ ಆಮೇಲಿಂದ ಅನ್ನಂ ಬಹುಗುಣಂ ಮೇಧ್ಯಂ, ಅತ್ಯುತ್ತಮವಾಗಿರ್ತಕ್ಕಂಥ ಆಹಾರ ಅದನ್ನ ಅವನಿಗೆ ಕೊಟ್ಟು ತಸ್ಮೈ ಭುಕ್ತವತೆ ಪ್ರೀತ್ಯ ರಾಮ ಧರ್ಮವಿತ್. ಆಮೇಲಿಂದ ಮತ್ತೆ ಸುಖವಾಗಿ ಅವತ್ತಿನ ದಿವಸ ಶಾಂತವಾಗಿದೆ, ಅಲ್ಲಿ ಮತ್ತೆ ವಿಶ್ರಾಂತಿಯನ್ನು ಪಡೆದಿದ್ದಾರೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣದಲ್ಲಿಯೇನೆ ಏನೋ ರಥ ಕಾಣಿಸ್ತಾ ಇದೆ ಇಲ್ಲಿ ಕೃಷ್ಣನ ಮನೆ ಮುಂದೆ ಅಂತ ಅನ್ನೋದು ಗೊತ್ತಾಯ್ತಲ್ಲೇ ಗೋಪಿಕಾಸ್ತ್ರೀಯರಿಗೆಲ್ಲ. ಏನೋ ನಡೀತಾ ಇದೆ ಇಲ್ಲಿ ಅಂತ ಅನ್ನೋದು ಅವರಿಗೆ ಇದಾಗಿದೆ. ಆಮೇಲಿಂದ ಅವ್ರಿಗೆಲ್ಲರೂ ಕೂಡ ಗೋಪಿಕಾಸ್ತ್ರೀಯರು ಮತ್ತೆ ಇವನೇನೋ ಬಂದಿದ್ದ ಶತ್ರು ಅಂತಾನೆ ತಿಳ್ಕೊಂಡಿದ್ದಾರೆ ಅವನ್ನ, ಅಕ್ರೂರನ. ಅಂದ್ರೆ ಕೃಷ್ಣನನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೇನೋ ಮಥುರಾ ಪಟ್ಟಣಕ್ಕೆ, ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗ್ತಾನೆ ಇವನು, ಕೃಷ್ಣ ಇನ್ ಯಾವಾಗ ಬರ್ತಾನೋ ಏನೋ ಅಂತ ಹೇಳಿ ಬಹಳ ದುಃಖ ಆಗಿದೆ ಅವರಿಗೆ. ಚೆನ್ನಾಗಿ ಬೈತಾ ಇದ್ದಾರೆ, ಇನ್ನೇನ್ ಬೇರೆ ಕೆಲಸ ಇಲ್ವಾ ನಿಂಗೆ, ಇಲ್ಯಾಕೆ ಬಂದಿ ಹಾಗೆ ಹೇಗೆ ಅಂತ ಬೈತಾ ಇದ್ದಾರೆ. ಇನ್ನು ಅಲ್ಲಿ ನಾವೆಲ್ಲ ಇಲ್ಲಿ ಹಳ್ಳಿ ಸ್ತ್ರೀಯರು, ಹಳ್ಳಿಯವರು ನಾವು, ಅಲ್ಲಿ ಮಥುರಾ ಪಟ್ಟಣ, ಅಲ್ಲಿ ಎಂತೆಂತ ಭಾರಿ ಭಾರಿ ಸ್ತ್ರೀಯರು ಇರ್ತಾರೆ, ಅವರೆಲ್ಲ ಕೃಷ್ಣನ ಮೇಲೆ ಕಣ್ಣು ಹಾಕ್ತಾರೆ. ಇನ್ನು ಅವರನ್ನ ನೋಡಿ ಮೋಹಗೊಂಡು ಹೋಗ್ಬಿಡ್ತಾನೆ ಕೃಷ್ಣ. ಹಾಗೆ ಹೀಗೆ ಏನು ಮನಸ್ಸಿನಿಂದ ಅತ್ಯಂತ ದುಃಖದಿಂದ ವಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ. ಆಯ್ತು, ಎಷ್ಟು ಮಾತಾಡ್ದೇನು ಪರಮಾತ್ಮ ಯಾರ ಜೊತೆಗೂ ಕೂಡ ಅಂದ್ರೆ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಹೊರತು ಇಲ್ಲಿಂದ ಹೋಗ್ಬೇಕು, ಅವನಿಗೆ ದೊಡ್ಡ ಕೆಲಸ ಇದೆ, ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಭೂಭಾಹರಣ ಇತ್ಯಾದಿಗಳು ಇಲ್ಲೇ ಗೋಪಿಕಾ ಜೊತೆಗೆ ಇರುವಂತಹದ್ದೇನು ಇಲ್ಲ. ಹಾಗಾಗಿ ತಾನು ಹೊರಟಿದ್ದಾನೆ. ಹೋಗ್ತಾ ಹೋಗ್ತಾ ರಥದ ಹಿಂದೆನೇ ಹೋದ್ರು. ಆ ಧೂಳು ಕಾಣಿಸೋವರೆಗೂ ಹಿಂದೆ ಹೋಗಿದ್ದಾರೆ. ಅದೂ ಮಾಯ ಆಯಿತು. ಮತ್ತೆ ತಿರುಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಆಮೇಲಿಂದ ವಿಸರ್ಜ ಲಜ್ಜಾಂ ಜೋರಾಗಿ ಕಿರ್ಚುತ್ತಾ ಇದ್ದಾರೆ. ತಮ್ಮ ನಾಚಿಕೆಯನ್ನ ಬಿಟ್ಟು ರಾಮ ಕೃಷ್ಣ ಗೋವಿಂದ ಹೋಗ್ಬೇಡಪ್ಪ ಹೋಗ್ಬೇಡ ಹಾಗೆ ಹೀಗೆ ಅಂತ ಜೋರಾಗಿ ಆಕ್ರಂದನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮಧ್ಯದಲ್ಲಿ ಮಧ್ಯಾಹ್ನದ ಸಮಯ ಆಯಿತು. ಮಧ್ಯಾಹ್ನದ ಸಮಯ ಆದಂತಹ ಸಂದರ್ಭದಲ್ಲಿ ಮತ್ತೆ ಸಾಯಂಕಾಲದ ಮಧ್ಯಾಹ್ನದ ಆಹ್ನಿಕವನ್ನು ಮಾಡಬೇಕು ಅಂತ ಹೇಳಿ ಅಕ್ರೂರ ಅಲ್ಲೇ ನದಿಯೊಳಗೆ ಇಳಿದು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ, ಅಘಮರ್ಷಣ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಮುಳುಗ್ತಾ ಇದ್ದಾನೆ. ಅಲ್ಲಿ ಮತ್ತೆ ರಾಮಕೃಷ್ಣರು ಅಲ್ಲೇ ರಥದಲ್ಲಿ ಕುಳಿತಿದ್ರು. ನಾವು ಹೋಗಿ ಒಂದ್ ಸ್ವಲ್ಪ ಆಹ್ನಿಕ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ಹೋಗಿ ಮುಳುಗ್ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಏನು ಅದ್ಭುತವಾದಂತಹ ದೃಶ್ಯ. ಅಲ್ಲಿ ಶೇಷಶಾಹಿ ಆಗಿರ್ತಕ್ಕಂತಹ ಪರಮಾತ್ಮ ಬ್ರಹ್ಮಾದಿ ದೇವತೆಗಳು ಅವರೆಲ್ಲರನ್ನು ಕೂಡ ಅಲ್ಲಿ ನೋಡ್ತಾ ಇದ್ದಾನೆ. ಇದೇನು ಕನಸ ಅಂತ ತಿಳ್ಕೊಂಡ. ಏನೋ ಮತ್ತೆ ಮೇಲ್ ಬಂದು ಹಿಂಗ್ ಮೇಲ್ ನೋಡ್ದ, ಅಲ್ಲೇ ಇದಾರಲ್ಲ ಅವರು, ಮತ್ತೆ ಇಲ್ಲಿ ಹೆಂಗ್ ಬಂದು ಇಲ್ಲಿ ಹೆಂಗಿದ್ದಾರೆ ಅಂತಂದ. ಮತ್ತೆ ಮುಳುಗ್ದ, ಮತ್ತೆ ನೋಡಿದ್ರೆ ಮತ್ತೆ ಕಾಣಿಸ್ತಾ ಇದೆ. ಹಾಗಾಗಿ ಅತ್ಯಂತ ಆಶ್ಚರ್ಯದಿಂದ ಅಲ್ಲೇ ಸ್ತೋತ್ರವನ್ನು ಮಾಡ್ತಾ ಇದ್ದ. ನೀರೊಳಗೇನೆ ಕೂತು ವಿಶೇಷವಾಗಿರ್ತಕ್ಕಂತಹ ಒಂದು ಸ್ತೋತ್ರವನ್ನು ಮಾಡ್ತಾನೆ. ಏವಂ ದೃಷ್ಟ್ವಾ ತಮಕ್ರೂರ ಪ್ರಸನ್ನ ಹೃದಯೇಂದ್ರಿಯ ತುಷ್ಟಾವ ಪುಂಡರೀಕಾಕ್ಷಂ ಭಕ್ತ್ಯ
ಅವನತ ಕಂದರ ಭಕ್ತಿಯಿಂದ ಅಲ್ಲಿ ನತೋಸ್ಮ್ಯಂ ಅಂತೇಳಿ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರವನ್ನ ಆ ನದಿಯಲ್ಲಿ ಅವನು ಮಾಡ್ತಾ ಇದ್ದಾನೆ. ಆಮೇಲಿಂದ ಮತ್ತೆ ದಶಾವತಾರ ಸ್ತೋತ್ರ ಇದನ್ನೆಲ್ಲ ಹೇಳಿದ್ದಾರೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬುದ್ಧ ಕಲ್ಕಿ ಏನೇನಾಯಿತು ವಿಶೇಷವಾಗಿ ಆ ದಶಾವತಾರ ಸ್ತೋತ್ರವನ್ನ ನೀರಿನಲ್ಲೇ ಇದ್ದು ಮಾಡಿದ್ದಾನೆ. ಆಮೇಲಿಂದ ಮೇಲೆ ಬಂದ ತಕ್ಷಣ ಏನು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲಪ್ಪ ನೀನು, ಏನಿದು, ಏನಾದ್ರೂ ಆಶ್ಚರ್ಯ ಏನಾದ್ರೂ ಕಂಡ್ಯಾ ಅಂತ ಬೇಕಂತ ಕೇಳ್ದ ಕೃಷ್ಣ. ಏನ್ ನೋಡ್ದೆ ನೀನು, ನೀರಲ್ಲಿ ಏನಾದ್ರೂ ನೋಡಿದ್ರೆ ಆ ರೀತಿ ಅಂದಾಗ ಅವನಂದ, ಏನ್ ಆಶ್ಚರ್ಯ, ನಿನ್ನನ್ನು ಬಿಟ್ರೆ ಇನ್ಯಾವ್ದು ಜಗತ್ತಲ್ಲಿ ಆಶ್ಚರ್ಯ, ಜಗತ್ತಲ್ಲಿ ನಿನಗಿಂತ ಆಶ್ಚರ್ಯ ಯಾರೂ ಇಲ್ಲ, ನಿನ್ನನ್ನೇ ನೋಡದೆ ಅಂತ ಈ ರೀತಿಯಾಗಿ ಅಲ್ಲಿ ಹೇಳಿದ್ದಾನೆ. ಆಮೇಲಿಂದ ನಾಹಂ ಭವದ್ಭ್ಯಾಂ ರಹಿತ ಪ್ರವೇಕ್ಷೆ, ಅಲ್ಲಿಂದ ಮತ್ತೆ ಸಾಯಂಕಾಲ ಆಯಿತು. ಆ ಮಥುರಾ ಪಟ್ಟಣದ ಒಂದು ಹೊರಗಡೆಯೇ ಮೊದಲಿಗೆನೆ ನಂದ ಅವರೆಲ್ಲರೂ ಹೋಗಿ ಅಲ್ಲೆಲ್ಲ ಬಿಡಾರಗಳನ್ನು ಹಾಕಿದ್ದಾರೆ. ಕೃಷ್ಣ ಬರ್ತಾನೆ, ಬಲರಾಮರು ಬರ್ತಾರೆ, ಎಲ್ಲ ಗೋಪಾಲಕರು ಬರ್ತಾರೆ ಅಂಥೇಳಿ ಆಗಿಂದಾಗ ತಾತ್ಕಾಲಿಕವಾಗಿರ್ತಕ್ಕಂತಹ ಅನೇಕ ಬಿಡಾರಗಳನ್ನ ಆ ಊರಿನ ಹೊರಗೇನೆ ಹಾಕಿದ್ರು. ಆ ಅಕ್ರೂರ ಅಂದ, ಮತ್ತೆ ನಾನು ಅಕ್ರೂರಂಗೆ ಹೇಳ್ದ ಕೃಷ್ಣ, ಇಲ್ಲೇ ನಾನು ಇದ್ಬಿಡ್ತೀನಪ್ಪ, ಮತ್ತೆ ನಿಮ್ಮ ಮನೆಗೆ ನೀವು ಹೋಗು, ಮತ್ತೆ ಬೆಳಗ್ಗೆ ಭೇಟಿ ಆಗೋಣ ಅಂತಂದ. ಹಂಗೆ ಕೃಷ್ಣ, ನೀನು ನಮ್ಮ ಮನೆಗೆ, ಭಕ್ತನ ಮನೆಗೆ ನೀನು ಬರದೇ ಹೋದ್ರೆ ಸಾಧ್ಯನೇ ಇಲ್ಲ, ನೀನು ಎಲ್ಲ ಗೋಪಾಲಕರು ಎಲ್ಲರೂ ಕೂಡ ನಮ್ಮ ಮನೆಗೆ ಬರಲೇಬೇಕು. ಆಗಚ್ಚ ಯಾಮ ಗೇಹನ್ನ ಸನಾಥಾನ್ ಕುರ್ವ, ನಮ್ಮ ಮನೆಯ ಪಾದಧೂಳಿ ನಿಂದು ಬೀಳಪ್ಪ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ನೀನು, ಅಂತಹ ನೀನು ನಮ್ಮ ಮನೆಗೆ ಬರಲಿಲ್ಲ ಅಂತಂದ್ರೆ ಅಂತೇಳಿ ಪರಿಪರಿಯಾಗಿ ಬೇಡ್ತಾ ಇದ್ದಾನೆ. ಆ ಬೇಡಿದಾಗ, ಇಲ್ಲ, ಈಗ ಬಂದಿರೋದು ಮುಖ್ಯ ಕಾರ್ಯ ಅಂತಂದ್ರೆ ನಿಮ್ಮ ಮನೆಗೆ ಬಂದೆ, ಅವ್ರ ಮನೆಗೆ ಬಂದೆ, ಆ ರೀತಿಯಾಗಿ ಎಲ್ಲ ಕಡೆ ಬರ್ಲಿಕ್ಕಲ್ಲ, ಈಗ ಅವನನ್ನ ಸಂಹಾರ ಮಾಡಬೇಕಾಗಿದೆ, ಅದು ಆಗೋಗ್ಲಿ ಮೊದಲು, ಅದಾದ್ಮೇಲಿಂದ ಬೇಕಾಗಿದ್ರೆ ಅವಶ್ಯವಾಗಿ ನಿಮ್ಮ ಮನೆಗೆ ನಾನು ಬರ್ತೇನೆ ಅಂತ ಈ ರೀತಿಯಾಗಿ ತಥೋಪರಾಹ್ನೆ ಭಗವಾನ್ ಕೃಷ್ಣ ಮತ್ತೆ ಮಾರನೇ ದಿವಸ ಮಧ್ಯಾಹ್ನ ಮಥುರಾ ಪಟ್ಟಣ ನೋಡೋಣ ಅಂತ ಹೇಳಿ ಎಲ್ಲ ಕಡೆ ಒಂದು ಸ್ವಲ್ಪ ವಿಹಾರ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾನೆ. ವಿಶೇಷವಾಗಿ ಆ ಮಥುರಾ ಪಟ್ಟಣದನ್ನ ವಿವರಣೆಯನ್ನ ಮಾಡ್ತಾರೆ. ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಆ ಬಟ್ಟೆಯನ್ನು ಒಗೆಯತಕ್ಕಂತಹ ಒಬ್ಬ ರಜಕ, ಆ ದೋಬಿ, ಅವನು ಕಾಣಿಸಿದ. ಆ ಕಂಸನ ಅದ್ಭುತವಾಗಿರ್ತಕ್ಕಂತಹ ಬೇರೆ ಬೇರೆ ಆಗಿರ್ತಕ್ಕಂತಹ ವಸ್ತ್ರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಮೂಟೆಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಏನಿದು, ನಿಂತ್ಕೋ ಇಲ್ಲಿ ಅಂತ ಹೇಳಿದ್ರು. ಈ ಬಟ್ಟೆಗಳನ್ನ ನಮ್ಗೆ ಕೊಡು, ಒಳ್ಳೆ ಚೆನ್ನಾಗಿದೆ ಇದು ಅಂತಂದಾಗ ಬಾಯಿಗೆ ಬಂದಂಗೆ ಬೈತಾ ಇದ್ದಾನ ಅವನು. ಏನಿದು, ಬುದ್ಧಿಗಿದ್ದಿ ಇದೆಯೋ ಇಲ್ವೋ, ಎಂದಾದ್ರೂ ಕಂಡಿದ್ದೀರಿ ನೀವು ಇಂತಹ ವಸ್ತ್ರನ? ಅಲ್ಲಿ ಗೋಪಾಲಕರು ಅಲ್ಲಿ ಇಲ್ಲಿ ಹಳ್ಳಿಲಿ ಆಟ ಆಡ್ಕೊಂಡಿರುವಂತಹ ನೀವು, ಇಂತಹ ವಸ್ತ್ರ ನಿಮಗೇನು ರಾಜರ ಪೋಷಾಕ್ ಇದೆಲ್ಲ, ಹಾಗಾಗಿ ಅತ್ಯಂತ ದ್ರೋಹ ಆಗತ್ತಿದೆಲ್ಲ, ಈ ರೀತಿಯಾಗಿ ಮಾಡಬೇಡ್ರಿ ಹಾಗೆ ಹೇಗೆ ಅಂತೇಳಿ ಮತ್ತೆ ಅತ್ಯಂತ ಅಹಂಕಾರದಿಂದ ಅವನು ಈದೃಶಾನ್ಯೇವ ವಾಸಾಂಸೆ ನಿತ್ಯಂ ಗಿರಿವನೇಚರ, ಬೆಟ್ಟ ಗುಡ್ಡಗಳಲ್ಲಿ ಓಡಾಡ್ತಕ್ಕಂಥವ್ರು ನೀವು, ಹಾಗಾಗಿ ಇದನ್ನೆಲ್ಲ ಧಾರಣೆ ಮಾಡುವಂತಹ ಯೋಗ್ಯತೆ ನಿಮ್ದಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ, ಇತ್ತಂ ವಿಕತ್ತಮಾನಸ್ಯ ಕುಪಿತೋ ದೇವಕೀ ಸುತಃ, ಬಟ್ಟೆ ಕೊಡ್ಲೇ ಇಲ್ಲ ಅವರು ಕೃಷ್ಣನ್ಗೆ. ಆವಾಗ ಏನ್ ಮಾಡ್ದ, ಸುಮ್ಮನೆ ಕೈಯಿಂದ ಹಿಂಗೆ ಅಂದಿದ್ದಾನೆ, ಕತ್ತರಿಸೇ ಹೋಗ್ಬಿಟ್ಟ, ತಲೆನೇ ಕತ್ತರಿಸಿ ಹಾಕ್ಬಿಟ್ಟ. ಯಾವ ಆಯುಧ ಇಲ್ಲ, ಏನೂ ಇಲ್ಲ, ದೋಬಿ ಕೊಡ್ಲೇ ಇಲ್ಲ, ಹಾಗಾಗಿ ಕತ್ತರಿಸಿ ಹಾಕಿದ್ದಾನೆ. ಆಮೇಲೆ ಕರಾಗ್ರೇಣ ಶಿರಹ ಕಾಯಂ ಅಪಾಹರತ್, ಆಮೇಲಿಂದ ಮತ್ತೆ ಅದೇ ರೀತಿಯಾಗಿ ತಗೊಳ್ರು ಅಂತಂದ್ರು. ಸತ್ತ ಮೇಲೆ ಮತ್ತೆ ಅಲ್ಲಿದ್ದಂತಹ ಬಟ್ಟೆಯನ್ನ ತೆಗೆದುಕೊಂಡ್ರು. ಬೇಕಾದಷ್ಟು ಎಲ್ಲರಿಗೂ ಕೂಡ ಗೋಪಾಲಕರಿಗೆ ಇದ್ದಂತಹದ್ದನ್ನೆಲ್ಲವನ್ನು ಹಂಚಿದ್ರು. ಎಷ್ಟು ಬೇಕೋ ಅಷ್ಟು ಧಾರಣೆಯನ್ನು ಮಾಡಿದ್ರು, ಉಳಿದಿದ್ದನ್ನೆಲ್ಲ ಅಲ್ಲೇ ಬಿಸಾಕಿದ್ರು. ತಂಪಾಡಿ ತಾವು ಅಲ್ಲಿಂದ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಒಬ್ಬ ವಾಪಕ, ಅವನು ಎಲ್ಲ ರೀತಿಯಾದಂತಹ ಕೇಶಾಲಂಕಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವನು, ಅವನು ಕೂಡ ಭಗವದ್ಭಕ್ತ. ಹಾಗಾಗಿ ಆ ಕೃಷ್ಣ ಬಂದ ತಕ್ಷಣದಲ್ಲೇನೆ ಮತ್ತೆ ವಿಶೇಷವಾಗಿ ಆ ಕೃಷ್ಣ ಬಲರಾಮ ಅವರಿಗೆಲ್ಲರಿಗೂ ಕೂಡ ಮತ್ತೆ ಅಲಂಕಾರವನ್ನು ಮಾಡಿದ್ದಾನೆ. ಅಲಂಕಾರವನ್ನು ಮಾಡಿ ಅತ್ಯಂತ ಭಕ್ತಿಯಿಂದ ಮಾಡಿದಾಗ ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯಮಾತ್ಮನ, ತನ್ನ ಸಾರೂಪ್ಯ ಮೋಕ್ಷವನ್ನೇನೆ ಇವನಿಗೆ ನಾಪಿತನಿಗೆ ಕೊಟ್ಟಿದ್ದಾನೆ. ತತಃ ಆಮೇಲೆ ಇನ್ನು ಸ್ವಲ್ಪ ದೂರ ಹೋದ ತಕ್ಷಣ ಅಲ್ಲಿ ಒಬ್ಬ ಸುಧಾಮ ಅಂತ ಹೇಳಿ ಅವನು ತನ್ನ ಒಂದು ಮಾಲೆಯನ್ನೆಲ್ಲ ಮಾಡ್ತಾ ಇದ್ದ, ಒಂದು ಅಂಗಡಿಯನ್ನ ಇಟ್ಕೊಂಡು ಆ ಮನೆಯಲ್ಲೇನೆ ಇಟ್ಕೊಂಡಿದ್ದ. ಅಲ್ಲಿಗೆ ಹೋಗ್ತಾರೆ ಇವರು. ಹೋಗಿ ಮತ್ತೆ ನಮಗೆ ವಿಶೇಷವಾಗಿ ಆ ಮಾಲೆಯನ್ನ ಕೊಡು ಅಂತಂದಾಗ ಅತ್ಯಂತ ಸಂತೋಷದಿಂದ ಅವರಿಗೆ ಸ್ವಾಗತವನ್ನು ಮಾಡಿ ಅರ್ಘ್ಯಾಪಾದ್ಯ ಇತ್ಯಾದಿಯನ್ನು ಕೊಟ್ಟು ವಿಶೇಷವಾಗಿ ಮತ್ತೆ ಆ ಎಲ್ಲ ಹೂವಿನಿಂದ ಮತ್ತೆ ಅಲಂಕಾರವನ್ನ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂತೆ ಆ ತ್ರಿವಕ್ರೆ ಕುಬ್ಜ ಅವಳು ಮತ್ತೆ
ಗಂಧವನ್ನು ತೆಗೆದುಕೊಂಡು ವಿಶೇಷವಾಗಿರ್ತಕ್ಕಂಥ ಗಂಧವನ್ನು ಪ್ರತಿನಿತ್ಯದಲ್ಲಿ ಆ ಕಂಸನಿಗೆ ತೆಗೆದುಕೊಂಡು ಹೋಗ್ತಾ ಇದ್ಲು. ಅದನ್ನು ಮತ್ತೆ ನಮಗೆ ಗಂಧ ಬೇಕು ಅಂತಂದಾಗ, ಅಯ್ಯೋ ನಿಮಗೇ ಇದಿರೋದು ಗಂಧ, ಅವನಿಗೆ ಮೂರ್ಖ, ಅವನ ಭಯಕ್ಕೋಸ್ಕರವಾಗಿ ನಿತ್ಯದಲ್ಲಿ ನಾನು ಗಂಧ ತಗೊಂಡು ಹೋಗ್ತೀನಿ, ನೀವು ಈ ಗಂಧವನ್ನು ಧಾರಣೆ ಮಾಡ್ಲಿಕ್ಕೆ ನಿಮ್ಮನ್ಗಿಂತ ಇನ್ಯಾರು ಅರ್ಹರು ಅಂತ ಈ ರೀತಿಯಾಗಿ ಅತ್ಯಂತ ಭಕ್ತಿಯಿಂದ ಮತ್ತೆ ಆ ಗಂಧವನ್ನ ಅವರಿಗೆ ಕೊಟ್ಟಿದ್ದಾಳೆ. ಅದನ್ನೆಲ್ಲ ಧಾರಣ ಮಾಡಿ ಆ ಕುಬ್ಜೆ ಅಂತ ಇದ್ದಂತಹ ಅವಳನ್ನ ಮತ್ತೆ ಗದ್ದವನ್ನ ಎತ್ತಿ ಅವಳನ್ನ ನೇರವನ್ನಾಗಿ ಮಾಡಿದ. ಜೊತೆಗೆ ಅತ್ಯಂತ ಅಪ್ಸರ ಸ್ತ್ರೀ ಅವಳು ಒಬ್ಳು, ಹಾಗಾಗಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ರೂಪ ಬಂದು ಹೋಗಿದೆ. ಆಮೇಲೆ ನನ್ನನ್ನ ವಿವಾಹ ಆಗ್ಬೇಕು ಅಂತ ಹೇಳಿ ಮತ್ತೆ ಅವಳು ಪ್ರಾರ್ಥನೆಯನ್ನ ಮಾಡ್ತಾಳೆ. ಇಲ್ಲ, ನನ್ನನ್ನು ನಿನ್ನ ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ, ಇಲ್ಲ ಆಮೇಲಿಂದ ನಿನ್ನ ಒಂದು ಇಚ್ಛೆಯನ್ನು ನಾನು ಪೂರ್ಣ ಮಾಡ್ತೇನೆ, ಈಗ ಹೋಗ್ಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಮತ್ತೆ ಹೋಗ್ತಾ ಇದ್ದಾನೆ. ಅಲ್ಲಿ ಆ ಧನುರ್ ಯಾಗ ಆಗ್ಬೇಕು, ದೊಡ್ಡದಾಗಿರ್ತಕ್ಕಂತಹ ಒಂದು ಧನುಷ್ಯವನ್ನ ಅಲ್ಲಿ ಇಟ್ಟಿದ್ದಾರೆ. ಏನು ದೊಡ್ಡದಾಗಿರ್ತಕ್ಕಂಥದ್ದು, ಅದರ ಪೂಜೆ ಅದನ್ನೆಲ್ಲ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅದನ್ನು ನೋಡಿದ ವಾರ್ಯಮಾಣೋ ಅದನ್ನೆಲ್ಲ ಆ ಧನುಷ್ಯವನ್ನ ರಕ್ಷಣೆ ಮಾಡಲಿಕ್ಕಾಗಿ ಅನೇಕ ಜನ ಇದ್ದಾರಲ್ಲಿ. ಹಾಗಾಗಿ ವಾರ್ಯಮಾಣೋ ನೃಭಿಕೃಷ್ಣ ಪ್ರಸಹ್ಯ ಧನುರಾದದೆ, ಅವರೆಲ್ಲ ಅದರ ಹತ್ತಿರನೇ ಬಿಡಬಾರದು ಅಂತೇಳಿ ತಡೆದು ನಿಂತಿದ್ದಾರೆ. ಹೋದ, ಅವ್ರನ್ನೆಲ್ಲ ಕೇರ್ ಮಾಡದೇನೆ ಹೋದ, ಆ ಧನುಷ್ಯವನ್ನ ತೆಗೆದುಕೊಂಡ, ಮತ್ತೆ ಅದಕ್ಕೆ ಹೆದೆಯನ್ನು ಏರಿಸಿದ. ಅದನ್ನ ಅತ್ಯಂತ ಸುಲಭವಾಗಿ ಆ ರಾಮಾವತಾರದಲ್ಲಿ ಯಾವ ರೀತಿಯಾಗಿ ಆ ರುದ್ರದೇವರ ಧನುಷ್ಯವನ್ನ ಮುರಿದ, ಅದೇ ರೀತಿಯಾಗಿ ಅತ್ಯಂತ ಸುಲಭವಾಗಿ ಯಥೇಕ್ಷುದಂಡಮ್ಮ ಮದಕರ್ಯುರುಕ್ರಮ, ಆ ಆನೆ ಯಾವ ರೀತಿಯಾಗಿ ಕಬ್ಬಿನ ಜಲ್ಲೆಯನ್ನ ಅತ್ಯಂತ ಲೀಲಾಜಾಲವಾಗಿ ಮುರಿದು ಹಾಕತ್ತೆ, ಹಾಗೆ ಆ ದೊಡ್ಡದಾಗಿರ್ತಕ್ಕಂತಹ ಧನುಷ್ಯವನ್ನ ಅವನು ಮುರಿದಿದ್ದಾನೆ. ಅದರ ಪ್ರತಿಧ್ವನಿ ಕೇಳಿದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು ಆ ಕಂಸನಿಗೆ. ಓಹೋ ಅಂತ ಹೇಳಿ ಗಡಗಡ ನಡೆದ್ಬಿಟ್ಟಿದ್ದಾನೆ. ತಕ್ಷಣದಲ್ಲಿಯೇ ಆ ಧನುಷ್ಯವನ್ನ ಕಾಯಲಿಕ್ಕೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಆ ಕೃಷ್ಣನ ಹತ್ತಿರಕ್ಕೆ ಯುದ್ಧಕ್ಕಾಗಿ ಬರ್ತಾ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಮತ್ತೆ ಸವರಿ ಹಾಕಿದ್ರು, ಎಲ್ಲರನ್ನೂ ಕೂಡ ಸಂಹಾರವನ್ನು ಮಾಡಿದ್ದಾರೆ. ಬಲಂಚ ಕಂಸ ಪ್ರೇತಂಚ ಹತ್ವ, ಕಂಸ ಕಳಿಸತಕ್ಕಂಥವರನ್ನೆಲ್ಲರನ್ನೂ ಕೂಡ ಮತ್ತೆ ಸಂಹಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವಾಗ ಭಯ ಹುಟ್ಟಲಿಕ್ಕೆ ಶುರು ಆಯಿತೋ ಆಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಕೆಲವು ಧರ್ಮಶಾಸ್ತ್ರದಲ್ಲೂ ಹೇಳ್ತಾರೆ, ಇನ್ನೇನಾದರೂ ಮರಣ ಸಮೀಪ ಆಯಿತು ಅಂತಂದ್ರೆ ಕನ್ನಡಿ ಮುಂದೆ ಏನಾದರೂ ನೋಡ್ಕೊಂಡ್ರೆ ಮುಖನೇ ಕಾಣೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಅನೇಕ ಘಟನೆಗಳನ್ನ ಹೇಳ್ತಾರೆ. ಆ ರೀತಿಯಾಗಿ ಆಗ್ಲಿಕ್ಕೆ ಶುರು ಆಯ್ತು ಅವನಿಗೆ. ಅದನ್ನ ನೋಡ್ದ, ತನ್ನ ಕುತ್ತಿಗೆನೇ ಕಾಣಿಸ್ತಾ ಇಲ್ಲ, ಕೆಳಗೆ ನೋಡಿದ್ರೆ ತನ್ನ ಕಾಲೇ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಅದರ್ಶನಂ ಸ್ವಶಿರಸಃ ಪ್ರತಿರೂಪೇಶು ಸತ್ಸ್ವಪಿ. ಆಮೇಲಿಂದ ನೋಡ್ದ ಈ ರೀತಿಯಾಗಿರ್ತಕ್ಕಂಥದ್ದು ಸ್ವಪ್ನದಲ್ಲೂ ಏನೇನೋ ಘೋರವಾಗಿರ್ತಕ್ಕಂತಹ ಸ್ವಪ್ನಗಳು, ಕತ್ತೆ ಮೇಲೆ ಕೂತ್ಕೊಂಡು ಹೋದಂತೆ ಮತ್ತೆ ಸ್ವಪ್ನ ಬಿದ್ದಿದೆ, ಒಟ್ಟಿಗೆ ನಿದ್ದೆನೇ ಇಲ್ಲ, ಅಲ್ಲಿಂದ ಭಯ ಪ್ರಾರಂಭವಾಗಿದೆ. ಆಮೇಲೆ ತಕ್ಷಣದಲ್ಲಿ ಅಲ್ಲಿಂದ ಮುಂದೆ ಬಂದಾಗ ಮತ್ತೆ ಅವರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆಲ್ಲ ಜೋರಾಗಿ ಹೇಳ್ತಾ ಇದ್ದಾನೆ, ಅವನ್ನ ಅಲ್ಲೇ ಕಳಿಸ್ಬಿಡ್ರಪ್ಪ, ಹತ್ರ ಬಂದ್ರೆ ಏನ್ ಮಾಡ್ತಾನೋ ಅನ್ನೋಷ್ಟು ಅತೀ ಭಯ ಆಗೋಗಿದೆ ಅವನಿಗೆ. ಅಲ್ಲಿ ಮತ್ತೆ ಆ ಕೋಲ ಪೀಡ ಅಂತನೋ ಆನೆಯನ್ನ ಅಲ್ಲೇ ಇಟ್ಟಿದ್ದ. ಅದರ ಹತ್ರ ಹೋದ್ರು, ಅತ್ಯಂತ ಸುಲಭ ಅನೇಕ ರೀತಿಯಿಂದ ಇಲ್ಲಿ ಅದರ ಜೊತೆಗೆ ಯಾವ ರೀತಿಯಾಗಿ ಯುದ್ಧವನ್ನು ಮಾಡಿದ್ರು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಗಿರಿಗಿರಿ ತಿರುಸಿ ಅಪ್ಪಳಿಸಿ ಆ ಒಂದು ಕೋಲಾಪೀಡ ಎಂಬತಕ್ಕಂತಹ ಆನೆಯನ್ನ ಸಂಹಾರ ಮಾಡಿದ್ದಾರೆ. ಆ ನಂತರದಲ್ಲಿ ಮತ್ತೆ ಚಾಣೂರ ಮತ್ತೆ ಮುಷ್ಟಿಕ ಅವರಿಬ್ಬರನ್ನು ಕೂಡ ಅಲ್ಲಿ ಅವರು ಕರೀತಾ ಇದ್ದಾರೆ, ಬಾ ಅಂಥೇಳಿ. ಇಲ್ಲ, ನಾವು ಅತ್ಯಂತ ಬಾಲಕರಿದ್ದೀವಿ, ನಮ್ಮ ಜೊತೆಗೆ ನೀನು ಯುದ್ಧ ಮಾಡ್ತೀಯಪ್ಪ, ನೀವು ನೋಡಿದ್ರೆ ಎಂಥ ಜಗಜಟ್ಟಿಗಳಿದ್ದೀರಿ, ನಿಮ್ಮ ಜೊತೆ ಎಲ್ಲ ಯುದ್ಧ ಮಾಡ್ಲಿಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ, ಹಾಗೆ ಹೀಗೆ ಅಂತ ಕೃಷ್ಣ ಬಲರಾಮ ಹೇಳಿದ್ರೆ, ಏನ್ ನಮಗೆ ಮೋಸ ಮಾಡ್ತೀಯ, ಈಗಲೇ 10,000 ಆನೆ ಬಲ ಇರುವಂತಹ ಕೋಲಾಪೀಡವನ್ನು ಸಂಹಾರ ಮಾಡಿದ್ಯಾ ಅಂತಂದ್ಮೇಲೆ ನೀನು ಯಾವ ಬಾಲಕ, ನೀನು ಬಾ ನಮ್ಮ ಜೊತೆಗೆ ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ಕರೆದಿದ್ದಾರೆ. ಮತ್ತೆ ಚಾಣೂರ ಮುಷ್ಟಿಕ ಅವರನ್ನು ಕೂಡ ಅಲ್ಲಿ ಸಂಹಾರವನ್ನು ಯಾವಾಗ ಮಾಡಿದ್ರೋ ಇನ್ನೇನು ಇಲ್ಲ, ಇನ್ನ ಏನೇನು ಇಟ್ಟಿದ್ದ ಅದೆಲ್ಲ ಮುಗಿದೋಯ್ತಿನ್ನ. ಅವನ ಇದು ಸೈನ್ಯವೆಲ್ಲ ನಾಶ ಆಯಿತು, ಜೊತೆಗೆ ಆ ಕೋಲಾಪೀಡ ನಾಶ ಆಯಿತು. ಇವರು ಕೂಡ ಮುಷ್ಟಿಕ ಚಾಣೂರ ಅವ್ರ ಮೇಲೆ ಭರವಸೆ ಇಟ್ಕೊಂಡಿದ್ದ, ಅವರೂ ಹೋದ್ರು. ಇನ್ನ ಹತ್ರ ಬರ್ತಾ ಇದ್ದಾನೆ ಅಂತ ಹೇಳಿ ಜೋರಾಗಿ ಇನ್ನು ಅಳಿದಿರತಕ್ಕಂಥ ಯಾರೇ ಸೈನ್ಯ ಇತ್ತು ಅವ್ರಿಗೆಲ್ಲ ಹೇಳ್ತಾ ಇದ್ದಾನೆ, ಅವನ್ನ ಅಲ್ಲೇ ಹೊರಗೆ ಕಳಿಸ್ಬಿಡ್ರಿ ಅವನ್ನ. ಹತೇಶು ಮಲ್ಲವರ್ಯೇಶು ವಿದೃಶೇಷ ಭೋಜರಾಟ ನ್ಯವಾರ್ಯತ್ ಸುತೂರ್ಯಾಣಿ ವಾಕ್ಯಂ ಚೇತ ವಾಹ ನಿಸ್ಸಾರಯತ ದುರ್ವೃತ್ತವು ವಾಸುದೇವಾತ್ಮಜೋ, ಅವನ್ನ ಓಡಿಸ್ರಿ ಅಲ್ಲಿಂದ. ಮತ್ತೆ ಈ ಯಾವ ನಮ್ಮ ತಂದೆ ಇದ್ದಾನೆ ಇವ್ರನ್ನೆಲ್ಲರನ್ನೂ ಕೂಡ ನಾನು ಸಂಹಾರ ಮಾಡಿ ಹಾಕ್ತೇನೆ ಅಂತ ರೀತಿಯಾಗಿ ಅವನು ಮಾತಾಡ್ತಾ ಇದ್ದಾನೆ ಜೋರಾಗೇನೆ.
ಆ ತಕ್ಷಣದಲ್ಲೇನೆ ಮತ್ತೆ ಪರಮಾತ್ಮ ಹದ್ದಿನ ವೇಗದಿಂದ ಬಂದು ಯಥೋರಗಂ ತಕ್ಷ ಪ್ರಸಹ್ಯ ಅವನ ಬಂದು ಮಂಚದ ಮೇಲೆ ಇದ್ದಂತಹ ಅವನ ಒಂದು ಕೂದಲನ್ನು ಹಿಡಿದಿದ್ದಾನೆ. ಅತ್ತೇ ಒಂದೇ ಒಂದು ಕ್ಷಣ ಅವನು ಅಷ್ಟು ದೂರದಲ್ಲಿದ್ದ ಕೃಷ್ಣ ಒಂದು ಕ್ಷಣದಲ್ಲಿ ಆ ಕಂಸನ ಹತ್ತಿರಕ್ಕೆ ಬಂದಿದ್ದಾನೆ. ಮಂಚಸ್ಥಂ ಮಾತುಲಂ ಕೃಷ್ಣ ಮೂರ್ತಿ ಸಂಗ್ರಹ್ಯ ಮಾಧವ ಅಂತ ಈ ರೀತಿಯಾಗಿ ಹೇಳಿದಂತೆ ತಕ್ಷಣದಲ್ಲಿಯೇ ಬಂದು ಅವನ ಎದೆಯ ಮೇಲೆ ಕೂತು ಅವನನ್ನು ಗುದ್ದಿ ಕಂಸನನ್ನ ಸಂಹಾರ ಮಾಡಿದ್ದಾನೆ. ಅತ್ಯಂತ ಘೋರವಾಗಿರ್ತಕ್ಕಂಥ ಹಾಹಾಕಾರ ಉಳಿದವರಿಗೆಲ್ಲರಿಗೂ ಕೂಡ ಆನಂದ ಆಗ್ತಾ ಇದೆ. ಆ ಕಂಸನ ಜೊತೆಗೆ ಇದ್ದಂತಹ ಅವನ ಪತ್ನಿಯರು ಇವರು ಅವರಿಗೆಲ್ಲ ಅತೀ ದುಃಖವಾಗ್ತಾ ಇದೆ. ಹಾಹೇತಿ ಶಬ್ದ ಸುಮಹಾತ್ ಸದಾಭೂತ ಉದೀರಿತ ಸರ್ವಜನೈರ್ ನರೇಂದ್ರ. ಆಮೇಲೆ ಅತೀ ಆಗಿರ್ತಕ್ಕಂತಹ ಅವನಿಗೆ 8 ಜನ ಮತ್ತೆ ತಮ್ಮಂದ್ರಿದ್ರು ಆ ಕಂಸನಿಗೆ. ಅವರೆಲ್ಲರೂ ಕೂಡ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಮತ್ತೆ ಸಂಹಾರವನ್ನ ಮಾಡಿದ್ದಾನೆ. ಆಮೇಲೆ ಎಲ್ಲ ಆಯಿತು, ಶಾಂತವಾಯಿತು. ಇನ್ನು ಏನು ಉದ್ದೇಶ ಇತ್ತೋ ಅದೆಲ್ಲವೂ ಕೂಡ ಆಗಿ ಹೋಗಿದೆ. ಇನ್ನ ಆ ನಂದ ಅವರೆಲ್ಲರೂ ಕೂಡ ಜೊತೆಗೆ ಬಂದಿದ್ರಲ್ಲ, ಈಗ ಇನ್ನು ಬಂದ ಕೆಲಸ ಆಯಿತು. ಇನ್ನು ನಾವು ತೆರಳಬೇಕು. ಅತೀ ದುಃಖದ ವಾತಾವರಣ ಈಗ. ಒಂದು ರೀತಿಯಲ್ಲೇ ಕಂಸನ ಸಂಹಾರ ಆಯಿತು, ಎಲ್ಲ ಸಂತೋಷ. ಆದ್ರೆ ಈ ಕೃಷ್ಣನ ಬಿಟ್ಟು ಹೋಗ್ಬೇಕಲ್ಲ ಈಗ. ಕೃಷ್ಣ ಇಲ್ಲೇ ಇದ್ಬಿಡ್ತಾನೆ, ಇನ್ನು ಮುಗೀತು. ಇನ್ನು ವಾಪಸ್ ತನ್ನ ಊರಿಗೆ ಹೋಗೋಂಗಿಲ್ಲ, ಈಗ ಹೋಗಲ್ಲ, ಇಲ್ಲೇ ಇರಬೇಕು. ಇನ್ನ ನಿಜವಾದ ತಂದೆ ತಾಯಿಗಳು ದೇವಕಿ ಮತ್ತೆ ವಸುದೇವ ಅವರ ಹತ್ರ ಇರಬೇಕು ಅಂತನ್ನುವ ಉದ್ದೇಶದಿಂದ ಈಗ ಅವರನ್ನ ಬೀಳ್ಕೊಡುವಂತಹ ಸಂದರ್ಭ. ಅತೀ ದುಃಖ ಆಗ್ತಾ ಇದೆ ಆ ನಂದಗೋಪನಿಗೆ. ಏನು ಹೃದಯವೇ ಕಿತ್ತು ಬಂದಂತೆ ಆಗ್ತಾ ಇದೆ. ಆ ಕೃಷ್ಣನು ಕೂಡ ಹಿಂದಿನ ಎಲ್ಲ ಘಟನೆಗಳನ್ನು ಕೂಡ ನೆನೆಸ್ಕೋತಾ ಇದ್ದಾನೆ. ನೀವೆಲ್ಲ ನನ್ನನ್ನು ರಕ್ಷಣೆ ಮಾಡಿದ್ರಿ, ಮಕ್ಕಳಂತೆ ಎಷ್ಟು ನಾವೆಲ್ಲ ಎಂತೆಂಥದ್ದೋ ಚೇಷ್ಟೆಗಳನ್ನು ಮಾಡಿದ್ವಿ, ಅದನ್ನೆಲ್ಲ ಸಹನೆ ಮಾಡ್ಕೊಂಡ್ರಿ, ಎಷ್ಟು ಚೆನ್ನಾಗಿ ಬೆಳೆಸಿದಿರಿ ನೀವು, ಅದನ್ನೆಲ್ಲವನ್ನು ಕೂಡ ನೆನೆಸ್ತಾ ಇದ್ದಾನೆ ಕೃಷ್ಣ. ನೆನೆಸ್ತಾ ಇದ್ದಾಗ ಅವನಿಗಂತೂ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅತ್ಯಂತ ದುಃಖ ಆಗ್ತಾ ಇದೆ. ಹಾಗಾಗಿ ನಾನು ಇನ್ನು ಸ್ವಲ್ಪ ದಿನ ಆಗ್ಲಿ ಬರ್ತೀನಿ, ನಾನು ಇಲ್ಲೆಲ್ಲ ಸ್ವಲ್ಪ ಕಾರ್ಯಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಟ್ಟು, ಯಾತಯುಯಂ ವ್ರಜಂ ತಾತ ವಯಂಚ, ನನಗೇನು ದುಃಖ ಆಗ್ತಾ ಇಲ್ವಾ, ಈಗ ನನಗೂ ಕೂಡ ಬಹಳ ದುಃಖ ಆಗ್ತಾ ಇದೆ, ನಿಮ್ಮನ್ನೆಲ್ಲ ಬಿಟ್ಟು ಕೊಟ್ಟು ಕಳಿಸ್ಬೇಕು ಅಂತಂದ್ರೆ ಮಹಾ ದುಃಖ ಆಗ್ತಾ ಇದೆ ಅಂತ ಈ ರೀತಿಯಾಗಿ ತನ್ನ ದುಃಖವನ್ನ ಹೇಳಿಕೊಂಡು ಆಮೇಲಿಂದ ಅತ್ಯಂತ ದುಃಖದಿಂದ ನಂದ ಅವರೆಲ್ಲರೂ ಕೂಡ ಮತ್ತೆ ಹೋಗಿದ್ದಾರೆ. ಅಲ್ಲಿ ಮನೆಗೆ ಹೋದ್ಮೇಲೆ ಯಶೋಧ ಬಂದಿರಲಿಲ್ಲ. ಯಾಕೆ ಕೃಷ್ಣ ಬರ್ಲಿಲ್ವಾ ಅಂತ ಕೇಳ್ತಾಳೆ. ಪಾಪ ದುಃಖದಿಂದ ಒದ್ದಾಡ್ತಾ ಇದ್ದಾರೆ. ಆಮೇಲಿಂದ ಇಲ್ಲಿ ಇನ್ನು ಮುಂದಿನ ಕಾರ್ಯ ಎಲ್ಲ ಆಗ್ಬೇಕು ಅಂತ ಹೇಳಿ ಆಗ್ಲೇ ಉಪನಯನದ ವಯಸ್ಸಾಗೋಗಿತ್ತು. ಹಾಗಾಗಿ ಅವನು ಉಪನಯನ ಮಾಡಬೇಕು ಅಂತ ಹೇಳಿ ಆ ವಸುದೇವ ಮತ್ತೆ ಬಲರಾಮ ಕೃಷ್ಣರಿಗಿಬ್ಬರಿಗೂ ಕೂಡ ಇದು ಉಪನಯನವನ್ನು ಮಾಡ್ತಾ ಇದ್ದಾನೆ. ಬೇಕಾದಷ್ಟು ಆಗ ಏನು ಸಂಕಲ್ಪ ಮಾಡಿದ್ದ, ಈಗ ಅಂದ್ರೆ ಕೃಷ್ಣ ಹುಟ್ಟಿದ ತಕ್ಷಣದಲ್ಲಿಯೇ ನಾನು ಮತ್ತೆ ಗೋದಾನವನ್ನು ಮಾಡ್ತೇನೆ, 10,000 ಗೋವುಗಳ ದಾನವನ್ನು ಮಾಡ್ತೇನೆ ಅಂತ ಏನು ಸಂಕಲ್ಪ ಮಾಡಿದ್ದ, ಅದನ್ನ ಈಗ ಈ ಉಪನಯನದ ಕಾಲದಲ್ಲಿ ಆಗ ಹೇಳಿದಂತಹ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಗೋದಾನವನ್ನ ಮಾಡ್ತಾ ಇದ್ದಾನೆ. ಗೋದಾನ ಆಯ್ತು, ಇದು ಉಪನಯನ ಆಯ್ತು. ಉಪನಯನ ಆದ ನಂತರದಲ್ಲಿ ಮತ್ತೆ ಉಪನಯನ ತಕ್ಷಣದಲ್ಲಿ ಏನ್ ಮಾಡ್ಬೇಕಪ್ಪ, ಮುಂಚೆ ಆದ ತಕ್ಷಣ ಏನ್ ಮಾಡ್ಬೇಕು, ವೇದಾಧ್ಯಯನಕ್ಕೆ ಹೋಗ್ಬೇಕು, ಗುರುಕುಲಕ್ಕೆ ಹೋಗ್ಬೇಕು. ನೀವು ಹೋಗ್ತೀವೋ ಇಲ್ವೋ? ಮತ್ತೆ ಹೋಗ್ಬೇಕು. ಮತ್ತೆ ಹಂಗೆ ಕೃಷ್ಣ ಬಲರಾಮ ಕೂಡ ನೋಡು, ಯಾವಾಗ ಉಪನಯನ ಆಯ್ತು, ಮುಂಜೆ ಆಯ್ತು, ತಕ್ಷಣ ಗುರುಗಳ ಹತ್ರ ಹೋಗ್ಬಿಟ್ರು ಗುರುಕುಲಕ್ಕೆ. ಇವರು ಸಾಂದೀಪಿನಿ ಋಷಿಗಳು ಗುರುಗಳು ಅವರ ಮನೆಗೆ ಹೋಗಿದ್ದಾರೆ. ಹೋದ್ಮೇಲೆ ಕೃಷ್ಣಂಗೇನಪ್ಪ, ಅವನು ಸರ್ವಜ್ಞ ದೇವರು, ಅವನೇನಾದ್ರೂ ವಿದ್ಯೆ ಕಲಿಬೇಕಾ? ಅವನು ಏನು ಕಲಿಯುವಂತ ಇಲ್ಲ, ಅವನೇ ಎಲ್ಲರಿಗೂ ಹೇಳ್ಕೊಡೋನು. ಅಂಥದ್ದು ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿ ತಾನು ಮತ್ತೆ ನಾವು ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ನಿಮ್ಮಂಥವ್ರು ಯಾರು ಹೋಗೋದೇ ಇಲ್ಲ. ಹಾಗಾಗಿ ತಾನು ಏನ್ ಮಾಡಿದ, ಗುರುಗಳ ಹತ್ತಿರ ಹೋಗಿ 64 ವಿದ್ಯೆಗಳನ್ನ ಕೇವಲ 64 ದಿನದಲ್ಲಿ ಎಲ್ಲ ಧನುರ್ವಿದ್ಯೆ, ಜ್ಯೋತಿಷ್ಯ, ಏನೇನು ವಿದ್ಯೆಗಳಿತ್ತೋ ಎಲ್ಲಾ ವಿದ್ಯೆಗಳನ್ನು ಕೂಡ ಮತ್ತೆ ಕೇವಲ 64 ದಿನದಲ್ಲಿ ಆ ಗುರುಗಳಿಗೆ ಆಶ್ಚರ್ಯ, ಏನಿದು ಇಷ್ಟಿಷ್ಟು ಬೇಗ ಅಂತೇಳಿ. ಹಾಗಾಗಿ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಆ ಗುರುಗಳಿಗೆ. ಆಮೇಲಿಂದ ಅಷ್ಟೆಲ್ಲ 64 ವಿದ್ಯೆಯನ್ನ ಕಲಿತು ಆಮೇಲಿಂದ ಮತ್ತೆ ಗುರುದಕ್ಷಿಣೆ ಕೊಡ್ಬೇಕಲ್ಲ ನಿಮಗೆ, ಗುರುಗಳೇ ಏನ್ ಬೇಕು ಅಂತಂದ. ಇಂತಹ ಪರಮಾತ್ಮನ ಹತ್ರ ಏನ್ ಗುರುದಕ್ಷಿಣೆ ಕೇಳೋದು, ಇದು ಏನ್ ಕೇಳೋದು ಅಂತ ಹೇಳಿ ನನ್ನ ಪತ್ನಿ ಇದ್ದಾಳೆ, ಅವ್ರ ಜೊತೆ ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತೀನಿ ಅಂತ. ಅವಳಂದ್ಲು, ಏನು ಇದು ಅದು ಏನ್ ಬಂಗಾರ ಬೆಳ್ಳಿ ಏನ್ ಬೇಕು, ನಮ್ಮ ಮಗ ಅಲ್ಲಿ ಸಮುದ್ರದ ಹತ್ತಿರದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಹೋದಾಗ
ಆ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಅವನು. ಹಾಗಾಗಿ ಆ ಮೃತಪುತ್ರ ಅವನನ್ನು ನೀನು ತಂದ್ಕೊಡು, ನನ್ನ ಹೆಂಡತಿಗೂ ಕೂಡ ಅದೇ ಅಪೇಕ್ಷೆ ಇದೆ ಅಂತ ಈ ರೀತಿಯಾಗಿ ಹೇಳಿದಾಗ ಆಯ್ತು, ಅವಶ್ಯವಾಗಲಿ, ಅಂತಹ ಸಾಮರ್ಥ್ಯ ಇರುವಂತಹದ್ದು ಕೃಷ್ಣನಿಗೆ, ಹಾಗಾಗಿ ಇವನ್ ಬಿಟ್ಟರೆ ಇನ್ಯಾರು ನಮಗೆ ತಂದ್ಕೊಡ್ತಾರೆ ಅಂತ ಹೇಳಿ ಅದನ್ನ ಆಗ್ಲಿ ಅಂತ ಹೇಳಿ ಹೋಗಿದ್ದಾನೆ. ಆ ಸಮುದ್ರದ ಹತ್ತಿರ ಪ್ರಭಾಸ ಕ್ಷೇತ್ರಕ್ಕೆ ಹೋದ. ಆ ವರುಣ ಬಂದ, ಏನ್ ಕೃಷ್ಣ ಬಂದ್ಯಲ್ಲ ಅಂತ ಹೇಳಿ ಆ ಸಮುದ್ರದ ಅಭಿಮಾನಿ ದೇವತೆ ವರುಣ ಬಂದಾಗಿಲ್ಲ, ನೀನೇನೋ ನಮ್ಮ ಗುರುಪುತ್ರರ ಮಗನನ್ನೇನೋ ನೀನು ಎಳ್ಕೊಂಡಿದೀಯಂತಲ್ಲ ಸಮುದ್ರದಲ್ಲಿಂದಾಗ, ಇಲ್ಲ ನಂದು ಆ ಕೆಲಸ ಅಲ್ಲ, ಈ ಒಂದು ಸಮುದ್ರದಲ್ಲಿ ಒಬ್ಬ ಪಂಚಜನ ಎಂಬತಕ್ಕಂತಹ ಒಬ್ಬ ದೈತ್ಯ ಇದ್ದಾನೆ, ಅವನು ಆ ಮಗುವನ್ನ ಹಿಡ್ಕೊಂಡು ಹೋಗಿದ್ದಾನೆ ಅಂತಂದಾಗ ಆ ಸಮುದ್ರದಲ್ಲಿ ಜಿಗಿತಾನೆ ಕೃಷ್ಣ. ಜಿಗಿದು ಆ ರಾಕ್ಷಸನ ಹತ್ರ ಹೋಗಿ ಅವನನ್ನ ಕೊಂದು ಅವನ ಹೊಟ್ಟೆ ಒಳಗೆ ನೋಡಿದ್ರೆ ಏನಿಲ್ವೇ ಇಲ್ಲ, ಕೂಸಿಲ್ಲ, ಏನೂ ಇಲ್ಲ. ಅವನ ಹೊಟ್ಟೆ ಒಳಗೊಂದು ಆ ಶಂಖ ಇತ್ತು. ಅದನ್ನೇನು ಶಂಖವನ್ನ ಭಾರಿ ಶಂಖ ನುಂಗಿದ್ನೋ ಏನ್ ಮಾಡಿದ್ನೋ, ಆ ಪಂಚಜನನ ಹೊಟ್ಟೆಯಲ್ಲಿದ್ದಂತಹ ಆ ಶಂಖ, ಅದಕ್ಕೆ ಪಾಂಚಜನ್ಯ ಅಂತನೂ ಆ ಪರಮಾತ್ಮನ ಆ ಶಂಖದ ಹೆಸರು. ಹಾಗಾಗಿ ಅದನ್ನ ದಿವ್ಯವಾಗಿರ್ತಕ್ಕಂತಹ ಶಂಖ ಅದು, ಅದನ್ನ ತಾನು ತೆಗೆದುಕೊಂಡು ಅಲ್ಲಿಂದ ಮತ್ತೆ ಸಮುದ್ರದ ನಾವು ಗುರುದಕ್ಷಿಣೆಯನ್ನು ಕೊಡಬೇಕಾಗಿದೆ. ಆ ಮೃತಪುತ್ರರು, ಆ ಗುರುಗಳ ಪುತ್ರರು ಅವ್ರನ್ನ ಕೊಡಬೇಕು ಅಂತಂದಾಗ ಅವಶ್ಯವಾಗಿ ತಗೊಂಡು ಹೋಗು ಅಂತ ಹೇಳಿ ಆ ಯಮ ಮತ್ತೆ ಆ ಕೃಷ್ಣನಿಗೆ ಆ ಮೃತಪುತ್ರ ಆ ಗುರುಪುತ್ರನನ್ನ ಕೊಟ್ಟಿದ್ದಾನೆ. ಅದನ್ನ ತೆಗೆದುಕೊಂಡು ಬಂದು ಮತ್ತೆ ಅವರಿಗೆ ಗುರುಗಳಿಗೆ ಅದನ್ನ ಸಮರ್ಪಣೆಯನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ಮತ್ತೆ ಉದ್ಧವ ಭ್ರಮರಗೀತೆ, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆಗಳನ್ನ ಹೇಳ್ತಾರೆ. ಆ ಗೋಪಿಕಾಸ್ತ್ರೀಯರು ಮತ್ತೆ ಆ ಉದ್ಧವ ಬರ್ತಾನಲ್ಲಿ, ಉದ್ಧವನನ್ನು ಕೊಟ್ಟು ಕಳಿಸ್ತಾನೆ ಪರಮಾತ್ಮ ಆ ನಂದ ಗೋಕುಲಕ್ಕೆ. ಮತ್ತೆ ಇದಕ್ಕೆ ಗೋಕುಲಕ್ಕೆ ಕಳಿಸಿದಾಗ ಮತ್ತೆ ಇವನು ಉದ್ಧವ ಬಂದನಲ್ಲ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಅಲ್ಲಿ ಯಾವುದೋ ಒಂದು ದುಂಬಿ ಬರುತ್ತೆ. ಆ ದುಂಬಿ ಬಂದಾಗ ಆ ದುಂಬಿಯನ್ನ ಬೈಯುವುದರ ಮೂಲಕವಾಗಿ ಆ ಉದ್ಧವನನ್ನ, ಏನು ನೀವು ಒಬ್ಬನೇ ಬಂದು ಕೃಷ್ಣನ್ ಕರ್ಕೊಂಡ್ ಬರಬಾರ್ದ, ಹಾಗೆ ಹೀಗೆ ಎಲ್ಲ ಅನೇಕ ರೀತಿಯಿಂದ ಅಲ್ಲಿ ಆ ಉದ್ಧವನಿಗೆ ತೊಂದರೆ ಕೊಡುವಂತೆ ಮಾತುಗಳನ್ನು ಆಡ್ತಾರೆ. ಈ ರೀತಿಯಾಗಿ ಇಲ್ಲಿಗೆ ಈ ಒಂದು ಉತ್ತರಾರ್ಧದ ಒಂದು ಕಥಾಭಾಗ, ಪೂರ್ವಾರ್ಧದ ಒಂದು ಕಥಾಭಾಗ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮ ವಿಶೇಷವಾಗಿ ತನ್ನ ಲೀಲೆಗಳನ್ನ ತೋರಿಸ್ತಾ ಎಲ್ಲರ ಭಕ್ತರನ್ನ ಅನುಗ್ರಹ ಮಾಡುವಂತಹ ಈ ಒಂದು ಏನು ಭಾಗವತದ 4 ಮಾತುಗಳನ್ನ ಗುರುಗಳ ಒಂದು ಅನುಗ್ರಹದಿಂದ ಯಥಾಮತಿಯಾಗಿ ಹೇಳುವಂತಹ ಒಂದು ಭಾಗ್ಯ ದೊರಕಿದ್ದು. ವಿಜಯ ವಿಠಲಾಚಾರ್ಯರು ಈ ಒಂದು ಅಧಿಕ ಮಾಸದ ನಿಮಿತ್ತ ವಿಶೇಷವಾಗಿ ನೋಡಿದ್ರೆ ಏನು ಭಾರಿ, ಅವರೇನೋ ದೊಡ್ಡ ಶ್ರೀಮಂತರಲ್ಲ ಅಥವಾ ಇದಲ್ಲ, ಏನೋ ಒಂದು ಒಳ್ಳೆ ಸತ್ಕಾರ್ಯ ಆಗಬೇಕು ಅಂತನೋ ಒಂದು ವಿಶೇಷವಾದಂತಹ ಉದ್ದೇಶದಿಂದಾಗಿ ಅತ್ಯಂತ ಮಹತ್ವದ ಒಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂದೆ ಅವರ ಈ ಒಂದು ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂತಹ ಈ ರೀತಿಯಾದಂತಹ ಉತ್ಸವಗಳು ಮನೆಯೊಳಗೆ ಬೆಲಿಂದ ಮೇಲೆ ನಡೀಲಿ. ಅವನ ಮಗ ಒಳ್ಳೆ ವಿದ್ವಾಂಸನಾಗ್ಲಿ, ಒಳ್ಳೆ, ಅದೇ ಮುಖ್ಯವಾಗಿ ಇದೆಲ್ಲ ಹೇಳಿಸೋದಕ್ಕೆ ಇನ್ನೇನು ಮತ್ತೆ ಐಶ್ವರ್ಯ ಅದು ಇದು ಅದೆಲ್ಲ ಸಣ್ಣ ಒಂದು ಇದು. ಹಾಗಾಗಿ ವಿಶೇಷವಾಗಿ ಸ್ವಾಮಿಗಳ ಅನುಗ್ರಹ ಆಗಿ ಒಳ್ಳೆ ವಿದ್ವಾಂಸನಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದೆರಡು ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾಮ ಅನುಸೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಂ ಮೃತಃ ಕುಕ್ಷಿಕಂ ಯಸ್ಯ ವಿಭುಷಂ ತದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಇವರಿಂದ ನಮ್ಮನೇಲಿ ಒಂದು 3 ದಿವಸ ಭಾಗವತ ಆಯ್ತಾರೆ. ವಿಜಯ ವಿಠಲಾಚಾರ್ಯ ಅದಕ್ಕೆ ಕಾರಣ. ನೀವು ಕೇಳಲಿ ಜಾಸ್ತಿ ಹೊತ್ತು ಅಂತ ಹೇಳಿ ಇವತ್ತು ಬಸ್ ತಡ ಆಯ್ತು. ಪರಮಾತ್ಮ ಹೆಂಗ್ ನಡೆಸ್ಕೋಬೇಕು ಹಂಗೆ ನಡೆಸ್ಕೋಬೇಕು. ಅದೇನಮ್ಮ, ಕಳೆದ 5 ದಿವಸದಿಂದ ಶ್ರೀಮದ್ ಭಾಗವತದ ದಶಮ ಸ್ಕಂದದ ಪೂರ್ವಾರ್ಧವನ್ನು ಪಂಡಿತ ಸತ್ಯಪ್ರಿಯಾಚಾರ್ಯರು ಬಹಳ ಸುಂದರವಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ನೆರವೇರಿಸಿಕೊಟ್ಟಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಹರಿವಾಯು ಗುರುಗಳ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮೂವರಲ್ಲಿ. ಹೀಗಾಗಿ ಸ್ವತಃ ಕೃಷ್ಣನೇ ಸ್ವಯಂ ಬಂದು ನಮಗೆ ಕೃಷ್ಣನ ಲೀಲೆಯನ್ನ ತಿಳಿಸಿಕೊಟ್ಟಂಗೆ ನನಗೆ ಭಾವನೆ ಆಯಿತು. ಅಷ್ಟು ಪ್ರತಿಯೊಂದು ಕ್ಷಣವೂ ಕಣ್ಣು ಮುಂದೆ ಬಂದು ಅದನ್ನ ಆನಂದವಾಗಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಆಚಾರ್ಯರಿಗೆ. ನಾವು ಎಲ್ಲರೂ ಭಕ್ತಿಯಿಂದ ಭೂಯಿಷ್ಠ ಅಂತೆ ನಮೋಷ್ಟಮಿದೆ ಅಂತ ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಕೂಡ ಅವರು 5 ದಿವಸದಿಂದ ಅಲ್ಲಿಂದ ಒಂದು 5 ಗಂಟೆ ಸುಮಾರು ಬರಬೇಕು, 6 ಗಂಟೆ ಪ್ರಾರಂಭ ಆಗಬೇಕು, ಒಂದು 8 ಗಂಟೆ 8 ಕಾಲ ಮುಗಿಬೇಕು.
ಹೋಗೋಷ್ಟೇ 10 ಗಂಟೆ ಆಗುತ್ತೆ, ಬಹಳ ಶ್ರಮ ಆಗುತ್ತೆ. ಅಷ್ಟೊಂದು ಇಲ್ಲಿಂದ 30 ಕಿಲೋಮೀಟರ್ ಮೂಗೂರು, ಅದೇನೇ ಶ್ರಮ ಆದ್ರೂ ಕೂಡ ಆಚಾರ್ಯಗೆ ನಾವು ಅದನ್ನ ಕ್ಷಮಾಪಣೆ ಕೇಳ್ತೀವಿ. ಭಗವಂತ ವೇದವ್ಯಾಸ ದೇವರೇ ಸಾಕ್ಷಾತ್ ಬಂದು ಇಲ್ಲಿ ನನ್ನೆಲ್ಲ ಉಪದೇಶ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆಚಾರ್ಯರಿಗೆ, ಆಚಾರ್ಯರ ಪೂಜ್ಯ ಗುರುಗಳಿರ್ತಕ್ಕಂಥ ಪೂಜ್ಯ ಮಾಹುನಿ ಆಚಾರ್ಯರಿಗೆ ನಾವು ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇವೆ. ಅವರಿಗೆ ಆಚಾರ್ಯರಿಗೆ ಎಷ್ಟೊಂದು ವಿದ್ಯಾಪೀಠದಲ್ಲಿ ಪಾಠವನ್ನು ಹೇಳಿ ಅವರಿಗೆ ವಿಶೇಷ ವಿದ್ವಾಂಸರು ಮಾಡಿದ್ದಾರೆ. ಮತ್ತು ಶ್ರೀಪಾದಂಗಳ ಆದೇಶದ ಮೇರೆಗೆ ಆ ಮೂಗೂರಲ್ಲಿ ಒಂದು ಅರ್ಚಕರ ಒಂದು ಸ್ಥಾನವನ್ನು ಅಲಂಕರಿಸಿ ಆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅನೇಕ ಸಜ್ಜನರಿಗೆ ಪಾಠವನ್ನು ನೆರವೇರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಸತ್ಕರ್ಮಗಳನ್ನ ಆಚಾರ್ಯರು ನೆರವೇರಿಸ್ತಾ ಇದ್ದಾರೆ. ಹೀಗಾಗಿ ಆಚಾರ್ಯರು ತಮಗೆ ಶ್ರಮ ಆಗಿದೆ, ಆ ಶ್ರಮದ ಒಂದು ಕ್ಷಮ ಆಗಿರ್ತಕ್ಕಂಥ ಒಂದು ಕ್ಷಮಾಪಣೆ ಕೇಳ್ತೇವೆ. ಆದ್ರೂ ಕೂಡ ಬಹಳ ಮನಸ್ಸಿಗೆ ನಮ್ಮ ಮನೆಯಲ್ಲಿ ಈ ತರ ಸತ್ಕರ್ಮಗಳು ಸತ್ಕಾರ್ಯಗಳು ನೆರವೇರಿಸ್ಕೊಡಿ ಅಂತ ಆಚಾರ್ಯರಿಗೆ ಅಷ್ಟು ತುಂಬಾ ಮನಸ್ಸಿನಿಂದ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನೋಡಿ. ಅದು ಬಹಳ ಸಂತೋಷ ಆಯ್ತು. ಹೀಗಾಗಿ ಕೃಷ್ಣ ವೇದವ್ಯಾಸ ಹರಿವಾಯು ಗುರುಗಳ ಪ್ರೀತರಾಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಮತ್ತು ಅನೇಕರು ತಮ್ಮ ಒಂದು ಕೆಲಸವನ್ನು ಬದಿಗೊಟ್ಟಿ ಎಲ್ಲ ಬಂದು ಇನ್ನೊಂದು ಪ್ರವಚನ ಕೇಳಿದ್ದೀರಾ, ತಮಗೆಲ್ಲ ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತು ಅನೇಕರು ಆನ್ಲೈನ್ ಮೂಲಕ ಶ್ರೋತೃವೃಂದರು ಕೇಳ್ತಾ ಇದ್ದೇನೆ, ಅವರು ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಮಹಾಸ್ವಾಮಿಗಳ ಅಧಿಕ ಮಾಸ ನಿಮಿತ್ತವಾಗಿ ಆದಷ್ಟು ಬೇಗನೆ ಈ ವೈಶಾಖ ಮಾಸ ಒಳಗಡೆ ನಾವು ಅದನ್ನು ಮುಗಿಸೋ ಸಂಕಲ್ಪ ಮಾಡಿದ್ದೇವೆ. ನಾಳೆಯಿಂದ ಮತ್ತೆ ಶ್ರೀಮದ್ ಭಾಗವತ ದಶಮಸ್ಕಂದದ ಉತ್ತರಾಂತ ಪ್ರವಚನವನ್ನು ಮೈಸೂರಿನ ಆಗ್ತಕ್ಕಂಥ ಪಂಡಿತ ಆರ್ತಿ ಗೋವಿಂದಾಚಾರ್ಯರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಅದು ಸಂತೋಷ ವಿಷಯ. ಹೀಗೆ ಆದಷ್ಟು ಬೇಗನೆ ಈ 12 ಸ್ಕಂದಗಳ ಒಂದು ಪ್ರವಚನ ಸಮಾಪ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಅದೆಲ್ಲ 12 ಸ್ಕಂದಗಳು ಭಗವಂತ ನಿರ್ವಿಘ್ನ ನೆರವೇರಿಸಬೇಕು ಅಂತ ಈ ಮೂಲಕ ಆಚಾರ ಮೂಲಕ, ಯಾಕಂದ್ರೆ ಕೃಷ್ಣನ ಅರ್ಚಕರು ಆಚಾರ್ಯರು, ಆ ಕೃಷ್ಣನಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಿರ್ವಿಘ್ನ ನೆರವೇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಮತ್ತು ಆಚಾರ್ಯರ ಧರ್ಮಪತ್ನಿಯಾದ ವೈನಿಯವರು ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಅವರು ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಆಚಾರ್ಯ ಪ್ರತಿಯೊಂದು ಧರ್ಮ ಕರ್ಮಕ್ಕೂ ಸಹಕಾರ ನೀಡುತ್ತಾ ಇದ್ದಾರೆ. ಮತ್ತು ಆಚಾರ್ಯರ ತಾಯಿಯವರು ಕೂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಆಚಾರ್ಯರ ಪುತ್ರ ಶ್ರೀಹರಿ ಅಂತ ಹೇಳಿ ಅವರು ಸತ್ಯನಾರಾಯಣ ವಿದ್ಯಾಪೀಠದಲ್ಲಿ ಈಗ ವ್ಯಾಕರಣ ಆಚಾರ್ಯ ಮೊದಲು ಕೂಡ ವಿಶೇಷವಾಗಿ ಅಭಿನಂದನೆ ತೋರಿಸ್ತಾ ನಿರ್ವಿಘ್ನ ನೆರವೇರಲಿ, ವಿದ್ವಾಂಸರಾಗಿ ಬರಲಿ ಮೈಸೂರಿನಂತೆ ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜೈ.